ಓಂ ಶಾಂತಿ. ಅವ್ಯಕ್ತ ಶಾಂತಿ. ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನು ಹೇಳ್ತಾ ಇದ್ರು, ಮಕ್ಕಳೇ, ಸ್ವರಾಜ್ಯ ಅಧಿಕಾರಿಗಳು ಆಗಿದ್ದೀರಾ. ಅಲ್ಲಿ ಒಂದೇ ರಾಜ್ಯ ಇದೆಯಾ? ಮುಖ್ಯವಾಗಿ ಮನಸ್ಸಿನ ಮೇಲೆ ನಿಮ್ಮ ರಾಜ್ಯ ನಡೀತಾ ಇದೆಯಾ? ಆತ್ಮರಾಜನಾಗಿದ್ದಾನೋ ಅಥವಾ ಮನಸ್ಸು ರಾಜನಾಗಿದೆಯಾ? ಅಲ್ವಾ? ಆತ್ಮರಾಜನಾದ್ರೆ ಏನ್ ಮಾಡ್ತದೆ? ಆತ್ಮರಾಜ್ಯನಾದ್ರೆ ರಾಜಕಾರಣಿ. ಹ್ಮ್ ಸರಿಯಾದ ದಾರಿಲಿ ನಡೀತದೆ. ತನಗೇನು ಬೇಕು ಅದನ್ನ ಮಾಡತ್ತೆ ಅಲ್ವಾ? ಮನಸ್ಸು ರಾಜ ಆಗ್ಬಿಟ್ರೆ, ಉದಾಹರಣೆಗೆ ಒಂದು ಸಣ್ಣ ಮಗು ಇದೆ, ಸರಿನಾ? ಈಗ ಮಗುಗೆ ತಿಂಡಿ ಬೇಕು, ಸರಿ. ಮಗು ಏನು ಮಾಡುತ್ತೆ? ಅಮ್ಮ ತಿಂಡಿ ಕೊಡು, ಹೊಟ್ಟೆ ಹಸಿದೆ, ಊಟ ಕೊಡು ಅಂತ ಹೇಳುತ್ತೆ. ಅಮ್ಮ ಏನು ಮಾಡ್ತಾರೆ? ಅನ್ನ ಸಾಂಬಾರು. ಅನ್ನ ಸಾಂಬಾರು, ಮುದ್ದೆ ಸಾಂಬಾರು ಬಡಿಸ್ತಾರೆ, ಸರಿ. ಅಮ್ಮ ಹೇಳ್ತಾರೆ, ಮಗು ಇವತ್ತು ನಿನಗೇನು ಬೇಕು ಅದನ್ನ ನೀನೇನು ಮಾಡೋ, ತಿನ್ಕೊಂಡ್ಬಿಟ್ಟು ತಿನ್ನು, ನಿನಗೆ ಆಯ್ಕೆ ಇದೆ ಅಂತ ಹೇಳಿದಾಗ ಮಗು ಏನು ಮಾಡುತ್ತೆ? ಕುರ್ಕುರೆ. ಕುರ್ಕುರೆ, ಮಸಾಲೆ ಪುರಿ, ಪಿಜ್ಜಾ, ಸರಿ, ಅದು ತಿನ್ನತ್ತಲ್ವಾ? ಹೌದು ಅದಕ್ಕೆ ರುಚಿ ಆಗತ್ತಲ್ವಾ? ಹೌದು. ಅನ್ನ ಸಾಂಬಾರ್ಗಿಂತ ಟೇಸ್ಟ್ ಇರ್ತದಲ್ವಾ? ಇರ್ತದೆ, ಆವಾಗ ಮಗುವಿಗೆ ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ಅದು ಸರಿ ಖುಷಿ ಹೌದು ಆಗುತ್ತೆ. ಅಲ್ವೋ? ತಪ್ಪು. ಸರಿ ಇಲ್ಲ. ಯಾಕೆ? ಮುಂದೆ ದುಃಖ ಇರ್ತದೆ ಅದಕ್ಕೆ ಅದರಲ್ಲಿ. ಆರೋಗ್ಯ ಹಾಳಾಗ್ತೈತಿ. ಅಂದ್ರೆ ಅದರಿಂದ ಶರೀರದ ಆರೋಗ್ಯ ಏನಾಗತ್ತೆ? ಕೆಡುತ್ತೆ. ಹಾಳಾಗತ್ತೆ ಅಲ್ವಾ? ನಿನ್ನೆ ರಾತ್ರಿ ನಂಗೆ ನಿದ್ರೆ ಬಂದಿರ್ಲಿಲ್ಲ. ಬಾಬನ ಹತ್ರ ಮಾತಾಡ್ತಿದ್ದೆ. ಏನ್ ಮಾತಾಡಿದೆ ಗೊತ್ತಾ? ಬಾಬನ ಹತ್ರ ಕೇಳಿದೆ, ಬಾಬಾ, ಕಾಮ ವಿಕಾರ ನೀವು ತಪ್ಪು ಅಂತ ನಂಬರ್ 1 ಅಂತ ಹೇಳ್ತಿರಲ್ಲ, ಹಿಂಸೆ ಅಂತ ಹೇಳ್ತಿಲ್ಲ. ಪ್ರಶ್ನೆ ಏನು? ಹಿಂಸೆ ಅಂತ ಹೇಳ್ತಿರಲ್ವಾ? ಹಿಂಸೆ. ಹಿಂಸೆ ಇಲ್ಲಿಂದ ಅಂತ ನಾನು ಕೇಳಿದೆ. ಈಗ ನಾನು ಯಾರಿಗೂ ಏಟು ಕೊಡ್ತಾ ಇದ್ದೇನೆ, ಎದಗಡೆ ಬೊಬ್ಬೆ ಹೊಡಿತಾ ಇದ್ದೇನೆ, ಹೌದು, ಹಿಂಸೆ, ಒಪ್ಕೊಳ್ಳೋಣ. ಯಾರಿಗೋ ಕೊಲೆ ಮಾಡ್ತಿದ್ದಾನೆ, ಅವನಿಗೆ ನೋವಾಗ್ತಿದೆ, ಅವ್ನು ಕೂಗ್ತಾ ಇದ್ದೇನೆ, ಹೌದು, ಹಿಂಸೆ, ಒಪ್ಕೊಳ್ಳೋಣ. ಇಂಜೆಕ್ಷನ್ ಕೊಡ್ತಾ ಇದ್ದೇನೆ, ಅವನಿಗೆ ನೋವಾಗ್ತಾ ಇದೆ, ಅದು ಹಿಂಸೆ, ಒಪ್ಕೊಳ್ಳೋಣ. ಯಾಕಂದ್ರೆ ಅವ್ರಿಗೆ ಏನಾಗ್ತದೆ? ನೋವಿನ ಅನುಭವ ಆಗ್ತಾ ಇದೆ, ಸರಿ. ಇಲ್ಲಿ ಕಾಮವಿಕಾರದಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರೂ ಕೂಡ ಸ್ವಹಿತಾಸಕ್ತಿಯನ್ನ ಸುಖ ಅನುಭವಿಸಬೇಕಾದ್ರೆ ಅಲ್ಲಿ ಹಿಂಸೆ ಇಲ್ಲಿ ಅಂತ ನನ್ನ ಪ್ರಶ್ನೆ. ಯಾರಿಗೆ? ಬಾಬಾ ಅವರಿಗೆ. ಬಾಬನಿಗೆ, ಸರಿ. ಬಾಬನ ಉತ್ತರ ಹೆಂಗಿತ್ತು ಗೊತ್ತಾ? ಬಾಬಾ ಏನ್ ಹೇಳಿದ್ರು, ನೋಡು ಮಗು, ಜನ ಗುಟ್ಕಾ ತಿಂತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಸಿಗರೇಟ್ ಕುಡಿತಾರೆ, ಅವಾಗ ಏನಾಗತ್ತೆ? ಖುಷಿ ಇರ್ತದೆ, ಸಂತೋಷ. ಅನ್ಸತ್ತೆ. ಆದ್ರೆ ಅದು ಒಳಗಡೆ ಹೋದ ಮೇಲೆ ಅದು ಕೆಲಸ ಮಾಡತ್ತಲ್ವಾ? ಹೌದು ಮಾಡಲು, ಸರಿ. ಮಾಡುತ್ತೆ. ಅದರಿಂದ ಲಿವರ್ ಡ್ಯಾಮೇಜ್ ಆಯ್ತು, ಕ್ಯಾನ್ಸರ್ ಬಂತು, ಆವಾಗ ಅವರಿಗೆ ಅದನ್ನು ಅನುಭವಿಸ್ಬೇಕಾದ ನೋವಾಗತ್ತೋ ಆಗಲ್ವೋ? ಆಗುತ್ತೆ. ಹೌದು ಅವಾಗ ಹಿಂಸೆ ಆಯ್ತೋ ಇಲ್ವೋ? ಆಯ್ತು. ಆಯ್ತು. ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನೀನು ಕರ್ಮ ಮಾಡಬೇಕಾದ್ರೆ ಏನಾಯ್ತು ಹೇಳೋದು ಪ್ರಶ್ನೆ ಅಲ್ಲ, ಕರ್ಮದ ಫಲ ಬಂದಾಗ ಫಲಿತಾಂಶ ಏನು ಬಂತು ಅದು ಇಂಪಾರ್ಟೆಂಟ್ ಅಲ್ವಾ? ಕಾಮವಿಕಾರ ಅಂತಂದೇನು ಅತಿ ನಿಕೃಷ್ಟವಾದಂತ ಒಂದು ಏನು ಸುಖ. ಕಣ್ಣು, ಕಿವಿ, ಮೂಗು ಇದೆಲ್ಲ ನಮ್ಮ ಶರೀರದ ಮೇಲ್ಗಡೆಗಿರುವಂಥದ್ದು. ಅದೇನು? ನಮ್ಮಲ್ಲಿರುವಂಥ ಬಾಡಿಯಲ್ಲಿರುವ ವೇಸ್ಟೇಜ್ ಅಥವಾ ಕೊಳಕನ್ನ ತೆಗೆದುಹಾಕುವಂಥ ಒಂದು ಸಾಧನ. ಅದೇ ನನಗೆ ಇಷ್ಟ ಬರ್ತಾ ಇದೆ ಅಂತಂದ್ರೆ ಏನಾಗತ್ತೆ ಹೇಳಿ ನೋಡೋಣ? ಏನಾಗತ್ತೆ? ಮನುಷ್ಯರ ಶರೀರದಿಂದ ಹೊರಗಡೆ ಹೋಗುವಂಥ ಮಲಪೂತ್ರವನ್ನ ತಟ್ಟೆಯಲ್ಲಿ ಇಟ್ಕೊಂಡು ನೀವು ಊಟ ತಿಂದ್ರೆ ಹೆಂಗಾಗ್ತದೆ? ಹೆಂಗಿರ್ತದೆ? ಮಲವನ್ನ ತಿನ್ನಬೇಕು, ಮೂತ್ರವನ್ನ ಕುಡಿಬೇಕು. ಕೊಟ್ರೆ ತಿಂತೀರಾ? ಇಲ್ಲ. ಇಷ್ಟ ಆಗತ್ತಾ? ಯಾಕೆ? ಅಷ್ಟು ಕೊಳಕು, ಬೇಡದಿರೋದು, ವೇಸ್ಟೇಜ್ ಅದು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಇಚ್ಛೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಅಂದ್ರೆ ಇಲ್ಲಿ ಭಗವಂತನ ಪ್ರಶ್ನೆ, ನೀನು ಜ್ಞಾನಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಕೇವಲ ಆತ್ಮದ ಉನ್ನತಿಯ ಬಗ್ಗೆ ಮಾತ್ರ ರಾಜ್ಯ ಆಯ್ತು, ಅಥವಾ ಬೇರೆ ಯಾವ್ದಾದ್ರು ರಾಜ್ಯ ಅಲ್ಲಿ ಮಧ್ಯದಲ್ಲಿ ಬರುತ್ತೋ? ಯಾವ್ದದು ಬೇರೆ ರಾಜ್ಯ?
ರಾವಣ. ಯಾ ಮಾಯಾ ಕಾ ರಾಜ್ಯ ಮೇ ವಿಘ್ನ ಡಾಲ್ತಿ ಹೇ. ಮಾಯೆ ಏನದು ಮಧ್ಯದಲ್ಲಿ ಬಂದ್ಬಿಡತ್ತಾ? ಮಾಯೆ ಬರೋದು ಅಂತಂದ್ರೇನು? ಮಾಯೆ ಬರೋದು ಅಂತಂದ್ರೇನು? ಓಕೆ, ಪುರುಷಾರ್ಥದ ರಾಜ್ಯ ಅಂತಂದ್ರೇನು? ಮಾಯೆ ಬರೋದು ಅಂತಂದ್ರೆ ಆತ್ಮ ಉನ್ನತಿ, ಆತ್ಮೋನ್ನತಿ. ಪುರುಷಾರ್ಥ, ಹಾ, ಮಾಯೆ ಬರೋದು ಅಂತಂದ್ರೆ ವಿಕಾರದ್ದು ನೆನಪು, ಯಾವ ವಿಕಾರ? ಒಂದು ತಿನ್ಬೇಕು ಅನ್ನೋದಾಗ್ಲಿ, ಕುಡಿಬೇಕು ಅನ್ನೋದು, ಇನ್ನೊಂದು ವಸ್ತು ಬೇಕು ಅನ್ನೋದಾಗ್ಲಿ. ಹಾ, ಅಂದ್ರೆ ಶರೀರಕ್ಕೆ ಬೇಕಾಗಿರುವಂತ ಇಂದ್ರಿಯ ಸುಖದ ಕಡೆಗೆ ಆಸಕ್ತಿ, ಇಚ್ಛೆ. ಯಾವ್ದ ಕಡೆಗೆ? ಇಂದ್ರಿಯ ಸುಖಗಳಿಗೆ ಆಸಕ್ತಿ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಶರೀರಕ್ಕೆ ಸಂಬಂಧಪಟ್ಟಂತಹ ಇಂದ್ರಿಯ ಸುಖದ ಬಗ್ಗೆ ಆಸಕ್ತಿ, ಇಚ್ಛೆ ಮತ್ತು ಅದನ್ನು ಕಂಪ್ಲೀಟ್ ಮಾಡೋದ್ರ ಕಡೆಗೆ ನಾನು ಸಮಯವನ್ನು ಏನು ಮಾಡುವಂಥದ್ದು? ಕೊಡುವಂಥದ್ದು. ಒಂದು ಆತ್ಮದ ಶುದ್ಧತೆ, ಸ್ವಚ್ಛತೆ, ಪವಿತ್ರತೆ. ಯಾಕಂದ್ರೆ 2500 ವರ್ಷದಿಂದ ನಾನು ಕ್ಲೀನ್ ಮಾಡಿಲ್ಲ. ಎರಡನೇದು ಆತ್ಮಿಕ ಸಂಪಾದನೆ. ಇದು ಯಾವುದು? ಪುರುಷಾರ್ಥ. ಓಕೆ, ಹಾಗಂತ ಶರೀರಕ್ಕೆ ಊಟ ತಿಂಡಿ ಮನೆ ಬೇಡವಾ? ಬೇಕೋ ಬೇಡ? ಬೇಕು. ಎಷ್ಟು ಬೇಕು? ಡ್ರಾಮಾದ ಅನುಸಾರ ಏನು ಸಿಕ್ಕಿದೆ, ಶ್ರೀಮತದ ಅನುಸಾರ, ನಿಯಮದ ಅನುಸಾರ, ಕಾನೂನಾತ್ಮಕವಾಗಿ ನೀವು ಅದು ತೆಗೆದುಕೊಳ್ಳುವುದಲ್ಲಿ ಏನೂ ತಪ್ಪು ಇಲ್ಲ. ಇಲ್ಲ. ತಪ್ಪೆಲ್ಲಿ? ಹೆಚ್ಚಿಗೆ ಬೇಕು ಅಂತ. ರೇಷ್ಮೆ ಸೀರೆನೇ ಉಡಬೇಕು, ವಜ್ರದ ನೆಕ್ಲೆಸ್ಸೇ ಬೇಕು, ಕಾರೇ ಬೇಕು ಅಂತ ಬೇಕು ಅಂತ ಮನಸ್ಸಲ್ಲಿ ಬರುತ್ತಲ್ಲ, ಅದ್ಯಾವುದು? ತಪ್ಪು. ಯೂಟ್ಯೂಬ್ ನೋಡ್ಬೇಕು, ಸೀರಿಯಲ್ ನೋಡ್ಬೇಕು, ಬೇಕು ಅಂತ ಮನಸ್ಸಲ್ಲಿ ಬಂತಲ್ಲ, ಅದ್ಯಾವುದು? ಇಚ್ಛೆ. ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಹೋಗ್ತೀವಿ, ಅವಾಗ ಏನಾಗತ್ತೆ? ವೆರೈಟಿ ಅಡಿಗೆ ಮಾಡ್ಬಿಟ್ಟು ತಿನ್ಬೇಕು, ವೆರೈಟಿ ಅಡಿಗೆ ಮಾಡ್ಬಿಟ್ಟು ತಿನ್ಸ್ಬೇಕು. ಸರಿ, ಮೌಂಟ್ ಅಬುಗೆ ಬಾಬಾರ ಮಿಲನಕ್ಕೆ ಬಟ್ಟಿಗೆ ಹೋಗೋದು ಸರಿನೋ ತಪ್ಪೋ? ಸರಿ. ಸರಿ. ಮೌಂಟ್ ಅಬುಗಂತ ಹೋಗ್ಬಿಟ್ಟು ಅಲ್ಲಿ ನಾವು ಜೈಪುರ್ ಜೋಧ್ಪುರ್ ನೋಡೋದು ಸರಿನೋ ತಪ್ಪೋ? ತಪ್ಪು. ತಪ್ಪು. ಯಾಕೆ? ಹೋಗಿರೋ ಉದ್ದೇಶ ಚೇಂಜ್ ಆಗಿದೆ. ಅಲ್ಲಿ ಕಣ್ಣಿನ ಇಚ್ಛೆ ಕಂಪ್ಲೀಟ್ ಮಾಡ್ಲಿಕ್ಕೆ ಹೋದ್ರೆ ನೀವು ಯಾವ್ದನ್ನ? ಕಣ್ಣಿನ ಇಚ್ಛೆ. ಕಣ್ಣು ಅಂತಂದೇನು? ಶರೀರದ ಸಾಧನ ತಾನೆ. ಹೌದು. ಅದಕ್ಕೆ ಸಂಕಲ್ಪ ಮಾಡಿದ್ದೀರಾ? ಸಮಯವನ್ನ ಕೊಟ್ಟಿದ್ದೀರಾ? ಹೌದು. ಹಣವನ್ನ ಖರ್ಚು ಮಾಡಿದ್ರಾ? ಹೌದು. ಅಷ್ಟರ ಜೊತೆಗೆ ಬಾಬನ್ ಜೊತೆ ಡಿಸ್ಕನೆಕ್ಟ್ ಆದ್ರ? ಹೌದು. ವಿಕರ್ಮ ಆಯ್ತಾ? ಆಯ್ತು. ಯಾರ ರಾಜ್ಯ ಬಂತು? ಮಾಯೆಯ ರಾಜ್ಯ ಬಂದಿಲ್ವೋ? ಬಂತು. ಅವಾಗ ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ಸ್ವರಾಜ್ಯದಲ್ಲಿ ಏನು ಬರ್ತಾ ಇದೆ? ಆತ್ಮಕ್ಕೆ ಸಂಬಂಧಪಟ್ಟಂತ ರಾಜ್ಯ ಬರ್ತಾ ಇದೆಯೋ ಅಥವಾ ಮಾಯೆಯ ರಾಜ್ಯ ಬರ್ತಾ ಇದೆ? ಓಕೆ, ನಾಟಕದ ಅನುಸಾರ ನಿಮಗೆ ಓಕೆ ಒಳ್ಳೆ ಬಟ್ಟೆ ಸಿಕ್ತು, ಏನ್ ತೊಂದರೆ ಇಲ್ಲ. ಉದಾಹರಣೆಗೆ ನನ್ನ ಎಕ್ಸಾಂಪಲ್, ನಾವು ಚಿಕ್ಕವರಿಂದನೂ ಕೂಡ ಬಡವರಾಗಿರುವಂತ ಕಾರಣದಿಂದ ಸಿಂಪಲ್ ಬಟ್ಟೆನ ಹಾಕೊಳ್ತಿದ್ವಿ, ಓಕೆನಾ? ಈಗ ಸೇವೆಗೆ ಹೋದಾಗ ಏನಾಗ್ತದೆ? ಒಳ್ಳೊಳ್ಳೆ ಶರ್ಟ್ಗಳನ್ನ ಏನ್ ಮಾಡ್ತಾರೆ? ಗಿಫ್ಟ್ ಅನ್ನ ಕೊಡ್ತಾರೆ. ಅವಾಗ ಏನ್ ಮಾಡೋದು? ಏನ್ ಕೊಟ್ಟಿದಾರೋ ಅದನ್ನ ಧರಿಸೋದು ಅಷ್ಟೇ. ಅದನ್ನ ಬೇಕು ಅಂತ ನಾವೇನ್ ಮಾಡುವಂಗಿಲ್ಲ, ಕೇಳೋಂಗಿಲ್ಲ. ಏನ್ ಇದೆಯೋ ಆ ಶರ್ಟ್ ಅನ್ನ ಏನ್ ಮಾಡೋದು? ಧರಿಸೋದು. ಅರ್ಥ ಆಯ್ತಾ? ಸಮಯದ ಅನುಸಾರದಲ್ಲಿ ಯಾವ ಕಂಪ್ಯೂಟರ್ ಕೊಟ್ಟಿದ್ದಾರೆ ಅದನ್ನ ಉಪಯೋಗ ಮಾಡೋದು, ಯಾವ್ದು ಮೊಬೈಲ್ ಕೊಟ್ಟಿದ್ದಾರೆ ಅದನ್ನ ಉಪಯೋಗ ಮಾಡೋದು. ಅದೇ ಬೇಕು ಇದೇ ಬೇಕು ಅಂತ ಹೇಳುವಂಗಿಲ್ಲ, ಏನ್ ಮಾಡುವಂಗಿಲ್ಲ, ಇಚ್ಛೆ ಇಡುವಂಗಿಲ್ಲ. ಜೊತೆಯಲ್ಲಿ ಸೇವೆ ಮಾಡಬೇಕಾದ್ರೆ ಬಾಬಾ ಯಾರ ಜನರನ್ನ ಕಳಿಸಿರ್ತಾರೋ, ಸೇವಾಧಾರಿಗಳನ್ನ ಕಳಿಸಿರ್ತಾರೋ ಅವರನ್ನ ಸದ್ವಿನಿಯೋಗ ಮಾಡ್ಕೊಳ್ಳುವಂತ. ಅವರೇ ಬೇಕು ಇವರೇ ಬೇಕು ಹಾಗೆ ಬೇಕು ಹೀಗೆ ಬೇಕು ಅಂತ ಏನ್ ಮಾಡುವಂಗಿಲ್ಲ, ಡಿಮಾಂಡ್ ಮಾಡುವಂಗಿಲ್ಲ. ಓಕೆ, ಯಾರೋ ಒಬ್ರು ಸೇವಾಧಾರಿಗಳು ಬಿಟ್ಟು ಹೋದ್ರು, ಬಾಬಾ ಅವ್ರು ಬಿಟ್ಟೋದು ವಿಷಯ ತಿಳಿಸಿದ್ರೆ ಆಯ್ತು, ಇದು ಹಿಂಗಾಗಿದೆ. ಮುಂದೆ ಕಳಿಸೋ ಜವಾಬ್ದಾರಿ ಯಾರ್ದು? ಬಾಬಾ. ಅಲ್ಲೋ ದೊಡ್ಡ ಕಂಪ್ನಿ ಇದ್ದಾಗ ಯಾರಿಗೋ ಟ್ರಾನ್ಸ್ಫರ್ ಮಾಡಿದ್ದಾರೆ, ಬೇರೆ ಕಡೆ ಕಳಿಸಿದ್ದಾರೆ, ಅವ್ರು ಕೆಲಸ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ಮಾಲೀಕನಿಗೆ ತಿಳಿಸೋದು ನನ್ನ ಕರ್ತವ್ಯ ಅಲ್ವಾ? ಮುಂದೆ ಯಾರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅದು ಯಾರಿಗೆ ಬಿಟ್ಟಿರೋದು? ಮಾಲೀಕನಿಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಸೇವಾದಾರಿಗಳಲ್ಲೂ ಕೂಡ ಯಾರ್ದೋ ಒಬ್ಬರ ಬಗ್ಗೆ ಏನ ಇರಬಾರ್ದು, ಬೇಸರ ಇರಬಾರ್ದು. ಬೇಸರನೂ ಇರಬಾರ್ದು, ಯಾರ ಪರವಾಗೂ ಕೂಡ ಹೆಚ್ಚಿಗೆ ಏನಾಗಬಾರ್ದು, ನಾನು ಇರಬಾರ್ದು. ಎಲ್ಲರಿಗೂ ನ್ಯಾಯ ಕರೆಕ್ಟ್ ಆಗಿ ಕೊಡಬೇಕಾಗ್ತದೆ. ತನು ಮನ ಧನ ಜನ ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಆಗಿ ಏನ್ ಮಾಡ್ಬೇಕಾಗ್ತದೆ? ನಡೆಸ್ಕೊಂಡು ಹೋಗ್ಬೇಕಾಗ್ತದೆ.
ನೀನೇನು ಅಂತಂದ್ರೆ ನಮ್ಮ ಪೂರ್ತಿ ಗಮನ ಯಾವ್ದು ಕಡೆಗೆ ಇರಬೇಕು? ಆತ್ಮೋನ್ನತಿ. ಮಾಯೆ ರಾಜ್ಯ ಅಂತಂದ್ರೆ ನಾಲಿಗೆಯ ರುಚಿ, ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು. ಕೇಳೋದು, ಅಥವಾ ಗಾಯನ, ವರ್ಣನೆ, ಇದರ ಆಸಕ್ತಿ ಇರುವಂಥದ್ದು. ಇದೆಲ್ಲ ಏನು? ಮಾಯೆ. ಅದಕ್ಕಾಗಿ ನಿನ್ನ ವೈಯಕ್ತಿಕ ಜೀವನದಲ್ಲಿ ಹೆಚ್ಚಿನ ಸಮಯ ಪುರುಷಾರ್ಥದ ಕಡೆಗಿದೆಯೋ ಅಥವಾ ಮಾಯೆ ಕಡೆಗಿದೆಯೋ? ನನಗೆ ಸ್ವಂತ ಬಿಲ್ಡಿಂಗ್ ಬೇಕು, ಅದ್ಯಾವುದು? ಮಾಯೆ. ಮಾಯೆ. ಯಾವ ಬಿಲ್ಡಿಂಗ್ ಇದೆಯೋ ಅದು ಸೇವೆ ಮಾಡ್ರಿ ಅಲ್ಲ, ಖುಷಿಯಾಗಿರಿ ಅಲ್ಲ. ಸ್ವಂತ ಬಿಲ್ಡಿಂಗು ನಿಂದಲ್ಲ, ಬಾಡಿಗೆ ಮನೆನೂ ನಿಂದಲ್ಲ, ಪೂರ್ತಿ ಎಲ್ಲ ಯಾರ್ದು? ಬಾಬಾ ಅವ್ರದ್ದು. ಬಾಡಿಗೆ ಇದೇನೆ ಅಲ್ವಾ, ಯಾರ್ದು ಅಲ್ವಲ್ಲ. ಅದಕ್ಕೆ ನಾಟಕದ ಅನುಸಾರ ಏನ್ ಸಿಕ್ಕಿದ್ದು ಅದ್ರಲ್ಲಿ ಸಾಧನೆ ಮಾಡಿ ಅಲ್ಲ ನೀನು, ಬೇರೆ ಯಾಕೆ ಯೋಚನೆ ಮಾಡ್ತೀಯಾ? ಸ್ವಂತ ಬೇಕು ಸ್ವಂತ ಬೇಕು ಸ್ವಂತ ಬೇಕು ಅಂತ ಹಗಲು ರಾತ್ರಿ ಸಂಕಲ್ಪ ಮಾಡಿ 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 ಯಾಕೆ ಕಷ್ಟಪಡ್ತೀಯ? ಅಷ್ಟು ನೀವು ಯೋಗ್ಯನಾಗಿದ್ದರೆ ಏನಾಗ್ತದೆ? ಬಾಬಾ ಅದನ್ನು ಕೊಡಿಸ್ತಾರೆ, ಯಾರೊಬ್ರು ಮುಂದೆ ಬರ್ತಾರೆ, ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಕಾರ್ ಬೇಕು ಅಂತ ನಾವು ಕೇಳುವಂಗಿಲ್ಲ, ಅದ್ರ ಅವಶ್ಯಕತೆ ಇದ್ದಾಗ ಬಾಬಾ ಏನ್ ಮಾಡ್ತಾರೆ? ಕಳಿಸ್ತಾರೆ. ಸಾಧನಗಳು, ವ್ಯಕ್ತಿಗಳು, ವಿಷಯಗಳು ಅದರ ಪಾಡಿಗೆ ಅದು ಬರಬೇಕೇ ಹೊರತು ಬೇಕು ಅಂತ ನನಗೆ ಇಚ್ಛೆ ಇರಬಾರ್ದು. ಆ ಇಚ್ಛೆ ಹಿಂದೆನೂ ಕೂಡ ನಾನು ಓಡಬಾರ್ದು. ಓಡದ ಯಾವಾಗ್ಲೂ ಕಂಪ್ಲೀಟ್ ಆಗೋದಿಲ್ಲ ಅಲ್ವಾ? ಒಂದು ಸೈಕಲ್ ಬೇಕು ಅಂತ ಅನ್ಸುತ್ತೆ, ಸೈಕಲ್ ಸಿಕ್ಕಿದ ಮೇಲೆ ಬೈಕ್ ಬೇಕು ಅನ್ಸುತ್ತೆ, ಬೈಕ್ ಸಿಕ್ಕಿದ ಮೇಲೆ ಕಾರ್ ಸಿಕ್ಕಿದ ಮೇಲೆ ಡ್ರೈವರ್ ಸಿಕ್ಕಿದ್ಮೇಲೆ ಇನ್ನೂ ಚೆನ್ನಾಗಿರುವಂತ ಕಾರು. ಅದು ನೆವರ್ ಎಂಡಿಂಗ್ ಅದು ಅಲ್ವಾ? ಅದನ್ನ ನಾವು ಮಾಡ್ತಾ ಹೋದಾಗ ಸಂಗಮ ಯುಗದಲ್ಲಿ 5,000 ವರ್ಷಕ್ಕೆ ಆತ್ಮಕ್ಕೇನು ಸಂಪಾದನೆ ಮಾಡಬೇಕು, ಆ ಸಂಪಾದನೆಯಿಂದ ನಾನೇನಾಗ್ಬಿಡ್ತೇನೆ? ಡಿಟ್ಯಾಚ್ ಆಗಿಬಿಡ್ತೇನೆ. ಅದಕ್ಕೆ ಬಾಬಾ ಕೇಳ್ತಾರೆ, ನಿಮ್ಮ ಸಂಪೂರ್ಣ ಗಮನ ಯಾವ್ದು ಕಡೆಗಿದೆ? ಪುರುಷಾರ್ಥದ ಕಡೆಗಿದೆಯೋ, ಖರ್ಚಿನ ಕಡೆಗಿದೆಯೋ, ಮಾಯೆಯ ಕಡೆಗಿದೆಯೋ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೋಬೇಕು. ಹಾ, ಇವಾಗ ಕೆಲವೊಂದ್ಸಲ ನೀವು ಬಾಬನ ಮನೆಗೆ ಹೋಗಿರ್ತೀರಾ, ಅಲ್ಲಿ 36 ವೆರೈಟಿ ಅಡಿಗೆ ಮಾಡಿರ್ತಾರೆ. ನೋ ಪ್ರಾಬ್ಲಮ್. ಎದುರುಗಡೆಗೆ ಏನು ಕೊಟ್ಟಿದ್ದಾರೋ ಅಷ್ಟನ್ನ ಹೊಟ್ಟೆ ತುಂಬುವಷ್ಟು ಏನ್ ಮಾಡಿ ತಿನ್ಬೇಕು. ಯಾವ್ದೋ ಒಂದು ದಿವಸ ಅನ್ನ ಮಜ್ಜಿಗೆ ಮಾತ್ರ ಕೊಟ್ಟಿದ್ದಾರೆ, ಅದನ್ನು ಕೂಡ ಏನ್ ಮಾಡಿ ಹೊಟ್ಟೆ ತುಂಬುವಷ್ಟು ತಿನ್ಬೇಕು. ಯಾವ್ದನ್ನ ಏನು ಕೊಟ್ಟಿದ್ದಾರೆ ಅದಕ್ಕೆ ಓಕೆ, ಸಂತೃಪ್ತ ಭಾವ, ಸಂತುಷ್ಟ ಭಾವ, ಖುಷಿ, ಆನಂದ ಇದೆಯಾ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. एक राज्य के बजाय माया का प्रभाव तो नहीं पड़ता है, 2 राज्य तो नहीं होते. ಒಂದೇ ರಾಜ್ಯ ಇದೆಯೋ? ಮಾಯೆ ರಾಜ್ಯ ಇದು. ಓಕೆ, ಮಾಯೆ ರಾಜ್ಯ ಅಂತಂದ್ರೆ ಏನಿಲ್ಲಿ? ಬಾಬಾ ಹೇಳ್ತಾರೆ, ಒಂದು ಪರಮಾತ್ಮನ ರಾಜ್ಯ, ಇನ್ನೊಂದು ರಾವಣನ ರಾಜ್ಯ. ಯಾವುದು? ಒಂದು ಪರಮಾತ್ಮನಂದು, ಇನ್ನೊಂದು ರಾವಣಂದು. ಓಕೆ, ರಾವಣನ ರಾಜ್ಯದ ಆಸಕ್ತಿ ಬಂದ್ರೆ ಏನಾಗ್ತದೆ? ಪುಣ್ಯ ನಷ್ಟ ಆಗುತ್ತೆ. ಬಾಬಾ ಏನ್ ಹೇಳ್ತಾರೆ? ಸೀತೆ ಇದ್ಲಲ್ಲ, ಸೀತೆ ಕಾಡಲ್ದಾಗ ಯಾರ ಜೊತೆ ಇದ್ಲು? ರಾಮನ ಜೊತೆ. ರಾಮನ ಜೊತೆ ಮತ್ತೆ ಯಾರಿದ್ರು? ಲಕ್ಷ್ಮಣ. ಹಾ ಅಲ್ವಾ? ರಾಮನ ಇದು ಲಕ್ಷಣ ಇತ್ತು ಅವರಿಗೆ ಅಲ್ವಾ? ಓಕೆ, ಆವಾಗ ಸೀತೆಯ ಜೊತೆಯಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು, ಆಭರಣ ಎಲ್ಲ ಇತ್ತು ಅವರಿಗೆ? ಇಲ್ಲ. ಹಾಗಂತ ಸೀತೆ ಖುಷಿಯಾಗಿದ್ರು ಇಲ್ವೋ? ಖುಷಿಯಾಗಿದ್ರು. ಮಧ್ಯದಲ್ಲಿ ಏನಾಯ್ತು? ರಾವಣ ಬಂದು ಎಳ್ಕೊಂಡು ಹೋದ. ಹೆಂಗೆ? ಮಾಯಾ ಜಿಂಕೆಯ ರೂಪದಲ್ಲಿ, ಬಂಗಾರದ ಜಿಂಕೆ, ಮಾರೀಚನ ರೂಪದಲ್ಲಿ. ಕಂಡಿದ್ದಲ್ಲಿ ಬಂಗಾರ, ಆದ್ರೆ ಒಳಗಡೆಗೆ ಯಾರಿದ್ದ ಅಲ್ಲಿ? ಮಾರೀಚ ಬಂದ್ಬಿಟ್ಟು ಏನ್ ಮಾಡ್ದ? ಚಿನ್ನದ ಜಿಂಕೆ ಆಕಾರದಲ್ಲಿ ಓಡಾಡ್ದ. ಓಕೆ, ಆವಾಗ ರಾಮನನ್ನ ಸೀತೆ ಏನ್ ಮಾಡಿದ್ಲು? ಬಿಟ್ಟು ಜಿಂಕೆ ಬೇಕು ಜಿಂಕೆ ಬೇಕು ಅಂತ ಏನ್ ಮಾಡಿದ್ರು? ಬಿಟ್ಲು. ಅವ್ರಿಗೆ ನನಗ್ ಬೇಕು ಅಂತ ಇವ್ರು ಜಿದ್ದು ಮಾಡ್ದು. ಓಕೆ, ಜಿದ್ದು ಮಾಡಿದಾಗ ರಾಮ ಏನ್ ಮಾಡ್ದ? ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾನೆ, ಇದು ತಪ್ಪು ಅಂತ ಹೇಳಿದಾನೆ, ಹೇಳಿಲ್ವೋ? ಮೋಸ, ಎಲ್ಲೋ ಮೋಸ ಹೋಗ್ತಿದ್ಯಾ ಅಂತ ರಾಮ ಏನ್ ಮಾಡಿದ್ರು? ಹೇಳಿದ್ರು. ಅದನ್ನು ಕೂಡ ಸೀತೆ ಏನ್ ಮಾಡ್ಲಿಲ್ಲ, ಬಿಡ್ಲಿಲ್ಲ. ಆವಾಗ ರಾಮ ಏನ್ ಮಾಡ್ತಾನೆ? ಜಿಂಕೆಯಿಂದ ಹೋದ್ರು. ಸೀತೆ ಪತ್ನಿ ಆಗಿರೋದಕ್ಕೆ ಅವರ ಇಷ್ಟವನ್ನ ಪೂರ್ಣ ಮಾಡ್ಲಿಕ್ಕೆ ರಾಮ ಏನ್ ಮಾಡ್ತಾನೆ? ಹೋಗ್ತಾನೆ. ಅವಾಗ ಸೀತೆಯಿಂದ ರಾಮ ಏನಾಗ್ತಾನೆ? ದೂರ ಆಗ್ತಾನೆ. ರಾಮ ದೂರ ಆದಾಗ ಜೊತೆಲಿ ಯಾರಿರ್ತಾರೆ? ಲಕ್ಷ್ಮಣ ಲಕ್ಷ್ಯ ಇರ್ತಾರೆ. ಸರಿನಾ? ನಿಧಾನಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಲಕ್ಷ್ಮಣನನ್ನು ಕೂಡ ಏನ್ ಮಾಡ್ತಾರೆ ಸೀತೆ
ಕಳಿಸಿಬಿಡ್ತಾರೆ. ಅವಾಗ ಯಾರು ಉಳಿದ್ರಲ್ಲಿ? ಸೀತೆ ಒಬ್ರೆ. ಹಾ ಹಾ ಆವಾಗ್ಲೂ ಕೂಡ ಲಕ್ಷ್ಮಣ ಹೇಳ್ತಾನೆ, 3 ಗೆರೆಯನ್ನ ಏನ್ ಮಾಡ್ಬಾರ್ದು ನೀನು ದಾಟಬಾರದು. ದಾಟ್. ದಾಟ. ರಾವಣ ಏನ್ ಮಾಡ್ತಾನೆ, ಮತ್ತೆ ವಾಪಸ್ ಭಿಕ್ಷುಕನ ರೂಪದಲ್ಲಿ ಏನ್ ಮಾಡ್ತಾನೆ, ಬರ್ತಾರೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ, ಆ ಏನ್ ಮಾಡ್ತಾರೆ, ಭಿಕ್ಷೆ ಕೇಳ್ತಾರೆ. ಎತ್ಕೊಂಡು ಹೋಗ್ತಾರೆ. ಹ್ಮ್. ಇದೇನಿದು ಕಥೆ? ಏನು ಕಥೆ ಅಂತಂದ್ರೆ, ಬಾಬಾ ಸ್ವಂತ ಬಿಲ್ಡಿಂಗ್ ಬೇಕು, ಬೇಕೇ ಬೇಕು. ಇನ್ ಸ್ವಂತ ಬಿಲ್ಡಿಂಗ್ ಮಾಡಿಸೋದು ಯಾರಿಗೆ? ಬೊಬ್ಬೆ ಹೊಡೆಯೋದು ಬಾಬುನಿಗೆ. ಬಾಬನಿಗೆ. ರಾಮ ಬಂದಿರೋದು ಯಾಕೆ? ರಾಮ ಬಂದಿರೋದು ಯಾಕೆ? ವಿಶ್ವ ಕಲ್ಯಾಣ ಆತ್ಮ ಮಾಡ್ಲಿಕ್ಕೆ ಅಂತ ನಿಮ್ಮ ಮನಸ್ಸು ಬುದ್ಧಿಯನ್ನು ತಗೊಳ್ಳಿಕ್ಕೆ ನಿಮ್ಮ ಮನೆಗೆ ಬಂದಿದ್ದಾರೆ, ಹೌದಾ? ಅವನನ್ನು ನೀವೇನ್ ಮಾಡೋದು ಅಂತಂದ್ರೆ, ಬಾಬಾ ಜಲ್ಲಿ ಬೇಕು, ಯಾರತ್ತಾದ್ರೂ ಕೊಡಿಸು, ಸಿಮೆಂಟ್ ಬೇಕು, ಯಾರತ್ತಾದ್ರೂ ಕೊಡಿಸು ಅಂತ ಅವ್ರಿಗೆ ಏನ್ ಮಾಡೋದು, ಆ ಕೆಲ್ಸಕ್ಕೆ ಕಳಿಸೋದು. ಯಾರನ್ನ? ರಾಮನ ಶಿವಬಾಬನನ್ನ. ಶಿವಬಾಬು ಅವ್ರು ಬಂದಿರೋದು ಯಾವ್ದಕ್ಕೂ, ನಾವು ಉಪಯೋಗ ಮಾಡ್ತಾ ಇರೋದು ಬೇರೆದಕ್ಕೆ. ಈಗ ನಿಮ್ಮನ್ನ ಮಗು ಅಂತ ಹೇಳಿದ ಮೇಲೆ ನೀವು ಹೇಳಿದ ಮಾತನ್ನ ಅಪ್ಪ ಏನ್ ಮಾಡ್ಬೇಕಾಯ್ತು? ಮಕ್ಕಳ ಖುಷಿಗೋಸ್ಕರ ಕೇಳ್ಬೇಕಾಗುತ್ತೆ. ಮಾಡ್ಬೇಕಾಯ್ತು. ಯಾವಾಗ ನೀವೇನಾದ್ರಿ ಅಂತಂದ್ರೆ, ಏನು ಲಕ್ಷ್ಯ ಇತ್ತು ವಿಶ್ವ ಕಲ್ಯಾಣ, ಅದನ್ನು ಬಿಟ್ಬಿಟ್ರಿ. ಯಾವ ಲಕ್ಷ್ಯ ಇಟ್ಕೊಂಡ್ರೆ? ಬಿಲ್ಡಿಂಗ್. ಅಂತ ಮನೆ. ಬಿಲ್ಡಿಂಗ್ ಕಟ್ಟೋ ಲಕ್ಷಣ ಇಟ್ಕೊಂಡ್ರಿ. ಆವಾಗ ಆ ಲಕ್ಷಣ ಇಟ್ಕೊಂಡಾಗ ನಿಮ್ಮ ಲಕ್ಷಣನೂ ಕೂಡ ಏನಾಗ್ತಾ ಹೋಯ್ತು? ಚೇಂಜ್ ಆಗ್ತಾ ಹೋಯ್ತು. ಲಕ್ಷದಿಂದ ಏನಾದ್ರೆ ಡಿಟ್ಯಾಚ್ ಆದ. ಅಮೃತ ಬೆಳೆ ಇಲ್ಲ, ಮುರಳಿ ಇಲ್ಲ. ಯಾಕಂದ್ರೆ ಬಿಲ್ಡಿಂಗ್ ಕಟ್ಟಿಗೆ ಏನಾಗ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ. ಜನತ್ ಹೋಗಿ ಮಾತಾಡಿ ಎಲ್ಲ ಮಾಡ್ಬಿಟ್ಟು ಆತ್ಮಿಕ ಪುರುಷಾರ್ಥ ಹೋಯ್ತು. ಬಿಲ್ಡಿಂಗ್ ರೆಡಿ ಆದ್ಮೇಲೆ ಟೈಲ್ಸ್ ಯಾವ್ದು ಹಾಕ್ಬೇಕು, ಯಾವ ಕಲರ್ ಸ್ಕ್ರೀನ್ ಹಾಕ್ಬೇಕು, ಓಪನಿಂಗಿಗೆ ಯಾರನ್ನು ಕರಿಬೇಕು, ಗೆಸ್ಟ್ಗಳಿಗೆ ಏನ್ ಮಾಡ್ಬೇಕು, ಏನ್ ಟೋಲಿ ಮಾಡ್ಬೇಕು, ಏನ್ ಗಿಫ್ಟ್ ಮಾಡ್ಬೇಕು, ಗಮನ ಎಲ್ಲೋಯ್ತು ನಿಮ್ದು? ಎಲ್ಲ ಬಿಲ್ಡಿಂಗ್ ಕಡೆ ಅವಾಗ ಬಾಬಾ ಎಲ್ಲಿದ್ದಾರಲ್ಲಿ? ಅವ್ರು ಆತ್ಮಿಕ ಹೊಂಟೋಗಿದ್ದಾರೆ. ಪುರುಷಾರ್ಥ ಇಲ್ಲಿದೆ ಅಲ್ಲಿ. ಶಿವರಾತ್ರಿ ಬಂದು ದೊಡ್ಡ ಲಿಂಗ ಹಾಕ್ಬೇಕು, ಲಿಂಗದ ಕಡೆ ನಾವು ಗಮನ ಕೊಡ್ತಾ ಹೋದ್ವಿ. ಅವಾಗ ಅಯ್ಯೋ ಸೇವೆ ಮಾಡಿ ಮಾಡಿ ಸುಸ್ತಾಗಿದೆ, ಅದಕ್ಕೆ ಗಮನದ ವೇಳೆ ಎದ್ದೇ ಇಲ್ಲ, ಮುರ್ಲಿ ಕೇಳಲೇ ಇಲ್ಲ. ಅವಾಗ ಏನಾಯ್ತು ಕತೆ? ಸಾಧನೆ ಸ್ಟಾಪ್ ಆಯ್ತು. ಯಾವಾಗ ಇದು ಆಯ್ತು, ಮಾಯೆ ರಾವಣ ಏನ್ ಮಾಡ್ಬಿಡ್ತಾನೆ, ನಿಮ್ಗೆ ಎತ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲಿ? ರಾವಣನ ಲೋಕದಲ್ಲಿ. ರಾವಣ ಲೋಕದಲ್ಲಿ ಬಿಲ್ಡಿಂಗ್ ಒಂದೇ ಆಗ್ಲಿಲ್ಲ. ಬಿಲ್ಡಿಂಗಿನ ಜೊತೆಗೆ ಏನ್ ಬಂತು ರಾಕೇಶ್ ಅಣ್ಣ? ಒಳ್ಳೆ ಸೋಫಾ, ಒಳ್ಳೇದು ಡೈನಿಂಗ್ ಟೇಬಲ್ಲು, ಒಳ್ಳೆ ಸ್ಕ್ರೀನು. ಆವಾಗ ರಾವಣ ರಾಜ್ಯದಲ್ಲಿ ನೀವೇನ್ ಮಾಡಿದ್ರೆ ಕೂತ್ಕೊಂಡ್ರಿ. ಬಿಲ್ಡಿಂಗ್ ಇದೆ, ಫರ್ನಿಚರ್ ಎಲ್ಲ ಇದೆ, ಅಲ್ಲಿ ಬಾಬನ್ ಮಕ್ಕಳೇ ಇಲ್ಲ. ಆವಾಗ ಗೊಳೋ ಅಂತ ಅಳೋದು. ಯಾಕೆ? ರಾಮನು ದೂರ ಆದ್ರು, ಲಕ್ಷ್ಮಣ ದೂರ ಆದ್ರು. ಟೋಟಲಿ ನಿಮ್ಮ ಆ ಸ್ಥಿತಿ ಏನಾಯ್ತು? ರಾಮ ಲಕ್ಷ್ಮಣ ಜೊತೆಗಿದ್ದ ಆ ಸ್ಥಿತಿ ಏನಾಯ್ತು? ಆ ಸ್ಥಿತಿ ಹೊರಟೋಯ್ತು. ಯಾಕಂದ್ರೆ ಡಿಸ್ಕನೆಕ್ಟ್ ಆದಲ್ಲ, ಇಚ್ಛೆನ ಇಟ್ಕೊಂಡಲ್ವಾ? ಅರ್ಥ ಆಗ್ತಾ ಇದೆಯಾ? ಭಲೆ ಈಶ್ವರ್ಯ ಕಾರ್ಯಕ್ಕೇನೆ ಇರ್ಬೋದು, ನೋ ಪ್ರಾಬ್ಲಮ್. ಆದ್ರೆ ನೀವು ಬೇಕು ಅಂತ ಕೇಳುವ ಹಾಗೆ ಇಲ್ಲ. ಸಮಯದ ಅನುಸಾರ ಯಾವ ಸಾಧನವನ್ನ, ವ್ಯಕ್ತಿಯನ್ನ, ಜ್ಞಾನವನ್ನ ಏನ್ ಕೊಡಬೇಕು ಅದನ್ನ ಬಾಬಾ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ರಾಜ್ಯ ಇದೆಯೋ, 2 ರಾಜ್ಯ ಇದೆಯೋ. ಒಂದು ರಾಜ್ಯ ಯಾವುದು? ಒಂದು ರಾಮರಾಜ್ಯ. ಯಾವ್ದದು? ಸ್ವರಾಜ್ಯ. ಸದಾ ಈಶ್ವರನ ಜೊತೆಯಲ್ಲಿದ್ದು ಈಶ್ವರನ ಶಕ್ತಿಯನ್ನ ನಾನೂ ಅನುಭವಿಸ್ತಾ ವಿಶ್ವಕ್ಕೆಲ್ಲ ಕೊಡುವಂತದ್ದು ರಾಮರಾಜ್ಯ. ಯಾವ್ದು ರಾಜ್ಯ? ರಾಮರಾಜ್ಯ. ಈಶ್ವರನ ಶಕ್ತಿಯನ್ನ ನಾನೂ ಅನುಭವಿಸ್ಬೇಕು ಮತ್ತು ಸರ್ವರಿಗೂ ಕೊಡ್ಬೇಕು. ಇದು ಯಾವ ರಾಜ್ಯ? ರಾಮರಾಜ್ಯ. ರಾವಣ ರಾಜ್ಯ ಯಾವುದು? ನಾನು ಅನುಭವಿಸೋದಿಲ್ಲ, ಸರ್ವರಿಗೂ ಕೊಡೋದಿಲ್ಲ. ನಾನು ಶೀಟ್ ಮನೆ ಬಿಟ್ಬಿಟ್ಟು ನಾನು ಸ್ಲ್ಯಾಬ್ ಮನೇಲಿ ಇರಬೇಕು, ಸೆಕೆಂಡ್ ಅನುಭವ ಮಾಡ್ಬೇಕು, ನನಗೂ AC ಬೇಕು, ಬಂದವ್ರಿಗೂ ಕೂಡ ಏನ್ ಬೇಕು? AC ಬೇಕು. ನಾನು ಗೋಬಿ ಮಂಚೂರಿ ಮಸಾಲೆ ಪುರಿ ತಿನ್ಬೇಕು, ಮತ್ತೆ ಬೇರೆಯವ್ರಿಗೂ ತಿನ್ಸ್ಬೇಕು. ವೀಕೆಂಡ್ ಅಲ್ಲಿ ಏನ್ ಮಾಡ್ಬೇಕು? ಟೂರ್ ಮಾಡ್ಕೊಂಡು ಹೈದರಾಬಾದ್, ತಿರುಪತಿ ತಿರ್ಗ್ಲಿಕ್ಕೆ ಹೋಗ್ಬೇಕು. ಇದ್ಯಾವುದು? ಅದಕ್ಕೆ ನೀವು ಯೋಚನೆ ಮಾಡಿ, ಯಾವ್ದು ಸರಿ, ಯಾವ್ದು ತಪ್ಪು? ನಿಮ್ಮಲ್ಲಿ ಯಾವ ರಾಜ್ಯ ನಡೀತಾ ಇದೆ? ಯಾವ ರಾಜ್ಯ ಹೇಳಿ ನೋಡೋಣ ಇವಾಗ. ಅಂದ್ರೆ ಮೂಲವಾಗಿ ಆತ್ಮ ಮತ್ತು ಮನಬುದ್ಧಿಗೆ ಮತ್ತು ಪ್ರಪಂಚಕ್ಕೆ ಆರೋಗ್ಯಕರವಾಗಿರುವಂತ, ಕಲ್ಯಾಣ ಕೊಡುವಂತಹ
ವಸ್ತು ವ್ಯಕ್ತಿ ವಿಷಯನ್ನ ಕೊಡೋದ ಕಡೆ ಗಮನ ಇದೆಯೋ ಅಥವಾ ಗಮನ ಶರೀರದ ಕಡೆಗಿದ್ದು ಸ್ಥೂಲ ಪ್ರಪಂಚದ ಕಡೆಗಿದ್ದು ವರ್ತಮಾನ ಸಮಯದ ಈ ಪ್ರಪಂಚದ ಕಡೆಗಿದ್ದು ವಿಕಾರದಿಂದ ತುಂಬಿರುವಂತಹ ಪಂಚತತ್ವಗಳು ಮತ್ತು ವ್ಯಕ್ತಿಯ ಸಂಬಂಧದಲ್ಲಿ ಬಂದು, ಸಂಬಂಧ ಅಂತಂದೇನು, ನನ್ನ ಮಗ ಇದ್ದಾನಲ್ವಾ, ಅವನಿಗೋಸ್ಕರ ಟೈಮ್ ಕೊಡ್ಬೇಕಲ್ವಾ, ಅದಕ್ಕಾಗಿ ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆಗೆ 3 ತಿಂಗಳಿದ್ದೆ ಅಣ್ಣವ್ರೆ, ಕ್ಲಾಸೂನು ಇಲ್ಲ ಯೋಗಾನು ಇಲ್ಲ. ಯಾರ ಜೊತೆಗೆ? ಮಗನ ಜೊತೆಗೆ. ಮಗನ ಜೊತೆಗೆ ಇರೋದ್ರಲ್ಲಿ ತಪ್ಪಿಲ್ಲ. ಅದೇನ್ ಮಾಡಿದೆ, ಶರೀರಕ್ಕೋಸ್ಕರ ಮಾಡ್ತಾ ಇದ್ದೀರಲ್ಲ. ಆಮೇಲೆ ಏನ್ ಮಾಡುದು, ಅಯ್ಯೋ ಅಣ್ಣವ್ರೆ ಮಗ ಇವತ್ತು ಮಾತೇ ಆಡ್ಸೋದಿಲ್ಲ, ಸಂಬಳ ಬಂಧನ ಕೊಡೋದೇ ಇಲ್ಲ. ಯಾರೇನ್ ಮಾಡ್ಬೇಕು? ಗಮನ ಎಲ್ಲಿ ಕೊಟ್ಟಿದ್ದೀರಿ ನೀವು? ಶರೀರ ಕೊಟ್ಟರು ಆತ್ಮ ಕೊಟ್ಟಿದ್ದೀರಾ? ಶರೀರ ಕೊಟ್ಟಿದ್ದು ಇದನ್ನೆಲ್ಲ ಸೂಕ್ಷ್ಮವಾಗಿ ನೀವೇನ್ ಮಾಡ್ಬೇಕಾಗ್ತದೆ? ಗಮನಿಸ್ಬೇಕಾಗ್ತದೆ. ಗಮನಿಸಬೇಕಾಗ್ತದೆ. ಆತ್ಮಕ್ಕೆ ಬೇಕಾಗಿರೋದನ್ನ ಕೊಟ್ಟಿದ್ದೀರೋ, ಶರೀರಕ್ಕೆ ಬೇಕಾಗಿರೋದನ್ನ ಕೊಡ್ತಾ ಇದ್ದೀರೋ ಅಲ್ವಾ? ಅದಕ್ಕಾಗಿ ಪ್ರಾಪಂಚಿಕವಾದಂತ ವಿಕಾರದಿಂದ ತುಂಬಿರುವಂತ ಇಂದ್ರಿಯ ಸುಖದ ಆಸೆ ನಿಮಗೆ ಇರಬಾರದು. ಸದಾ ಮನಬುದ್ಧಿ ಸಂಸ್ಕಾರ ಮತ್ತು ಆತ್ಮಕ್ಕೆ ಬೇಕಾಗಿರುವಂತ, ಪ್ರಪಂಚಕ್ಕೆ ಬೇಕಾಗಿರುವಂತ ಕಲ್ಯಾಣಕಾರಿಯಾದಂತ ಭಗವಂತನ ಶಕ್ತಿ ಕೊಡೋದು ಒಂದೇ ಏನಿರ್ಬೇಕು ನಿಮ್ದು ಉದ್ದೇಶ. ಯಾವಾಗ ಅದನ್ನ ನೀವು ಕೊಡ್ತಾ 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 ಹೋಗ್ತಿರೋ, ಆ ಕರ್ಮದ ಫಲದಲ್ಲಿ ನಿಮಗೆ ಧನ, ಜನ, ತನುವಿನ ಆರೋಗ್ಯ, ಆಹಾರ ಎಲ್ಲನೂ ಕೂಡ ಬೇಡ ಅಂದ್ರೂ ಕೂಡ ಏನಾಗ್ತಾ ಇರ್ತದೆ, ಸಿಗ್ತಾ ಹೋಗ್ತದೆ ಅಲ್ವಾ? ನಾವು ಮೌಂಟ್ ಅಬುಗೆ ಹೋದ್ರೆ ಬ್ರಹ್ಮ ಭೋಜನ ಬೇಕು ಅಂತ ಏನ್ ಮಾಡ್ಬೇಕು ರಾಕೇಶ್ ಅಣ್ಣ? ಊಟಿಗೆ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಳ್ಬೇಕು, ಹೌದಾ? ದಾದಿಯವರಿಗೆ ಕುಂತ ಜಾಗಕ್ಕೆ ಬರ್ತದೆ. ಅಲ್ಲೋ ಕೂತ್ಕೊಂಡ್ರೆ ಬೇಡ ಬೇಡ ಅಂದ್ರೆ ತುಪ್ಪದ್ದು ರೊಟ್ಟಿ ಬಿಸಿ 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 ಮಾಡ್ಕೊಡೋರೊಬ್ರು, ತಂದು ಬಡಿಸೋರೊಬ್ರು, ತಟ್ಟೆ ಇಡೋರೊಬ್ರು, ತಟ್ಟೆ ಎತ್ಕೊಳ್ಳೋರೊಬ್ರು, ಅಲ್ಲೋ ಒಳ್ಳೆ ಮಾವಿನ ಎಲ್ಲಾನು ಕೂಡ ಅವ್ರ ಸೇವೆಗೆ ಏನಾಗಿರ್ತಾರೆ, ರೆಡಿ ಇರ್ತಾರೆ. ನಾವು ನಾವೇ ಎತ್ಕೊಳ್ಬೇಕು, ನಾವೇ ತೊಳಿಬೇಕು, ನಾವೇ ಹೋಗ್ಬೇಕು, ನಾವೇ ತಗೊಳ್ಬೇಕು, ನಾವೇ ತಿನ್ಬೇಕು, ನಮ್ ತಟ್ಟೆಯನ್ನ ನಾವೇ ತೊಳಿಬೇಕು. ಕಾರಣ ಪುರುಷಾರ್ಥ ಅವ್ರದ್ದು ಹಂಗಿದೆ, ನಮ್ದು ಹೀಗಿದೆ. ಅವ್ರಷ್ಟು ಸಾಧನೆ ಮಾಡಿದಾರಲ್ವಾ? ಆರಂಭದಲ್ಲಿ ಅವ್ರೂ ಕೂಡ ಏನ್ ಮಾಡಿದ್ರು, ಅಡಿಗೆ ಮಾಡಿ ತಿಂದವ್ರ ತಾನೆ. ಇವತ್ತು ಯಾಕೆ ಅವ್ರಿಗೆ ಆ ವ್ಯವಸ್ಥೆ ಆಗ್ತಾ ಇದೆ? ಹಾಗಂತ ಅವ್ರಿಗೆ ತುಪ್ಪದ ರೊಟ್ಟಿ ತಿನ್ಬೇಕಂತ ಅವ್ರಿಗೆ ಆಸಕ್ತಿ ಇದೆಯಾ? ಅವ್ರಿಗೆ ಇಚ್ಛೆ ಇದೆಯಾ? ಇಲ್ಲ. ಅವ್ರಿಗೇನ್ ಇಚ್ಛೆ ಇದೆ? ಕೇವಲ ಲಕ್ಷಣ ಇದೆ. 102, 103 ವರ್ಷ ಅದು ಜಾನಕಿ ದಾದಿ ಏನ್ ಮಾಡಿದ್ರು? ಅಮೃತ ವೇಳೆಯಲ್ಲಿ ಹೋಗ್ಬಿಟ್ಟು ನಮ್ಗಿಂತ ಮೊದಲು ಕುತ್ಕೊಳ್ತಿದ್ರು ಚಳಿಯಲ್ಲಿ, ಹೌದಾ? ಕುತ್ಕೊಳ್ತಿದ್ರು ತಾನೆ. ಅವರಿಗೆ ಫಾರಿನ್ ತಿರುಗಿದ್ರೆ ಫಾರಿನಿಗೆ ಸೇವೆಗೋಸ್ಕರ ತಿರುಗಿದ್ರೆ ಹೊರತು ಊರ್ ಸುತ್ತಲಿಕ್ಕೆ ತಿರುಗಿಲ್ವಲ್ಲ ಅವರು. ಅವರ ಹೆಸರಿನಲ್ಲಿ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ಇಟ್ಕೊಂಡಿಲ್ವಲ್ಲ. ಬ್ರಹ್ಮ ಬಾಬಾ ಅವರಂತೂ ನೋಡಿಲ್ಲ ಬಿಡಿ, ಆದ್ರೆ ದಾದಿಯವ್ರನ್ನ ನಾವು ನೋಡಿದೀವಲ್ವಾ? ನೋಡಿದ್ದೀವಿ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಒಂದು ರಾಜ್ಯ ಇದೆಯಾ ಅಥವಾ ಅವಾಗ ದೇವತಾ ಆಗ್ಬೇಕು, ಲೇವತ ಆಗ್ಬೇಕು? ದೇವತಾ ಆಗ್ಬೇಕು. ಈಗ ಹೇಳಿ, ಬಿಲ್ಡಿಂಗ್ ಬೇಕೋ, ಫರ್ನಿಚರ್ ಬೇಕೋ, ಕಾರ್ ಬೇಕೋ, ಊಟ ಬೇಕೋ, ತಿಂಡಿ ಬೇಕೋ, ಬಟ್ಟೆ ಬೇಕೋ, ಊರು ಸುತ್ತಬೇಕೋ, ಏನ್ ಬೇಕೋ? ಏನ್ ಮಾಡ್ಬೇಕು? ಈಶ್ವರಿಯ ಶಕ್ತಿಯನ್ನ ಎಲ್ಲಿ ಜನ ನಿಮ್ಮಿಂದ ತೆಗೆದುಕೊಳ್ಳಿಕ್ಕೆ ಬೊಬ್ಬೆ ಹೊಡಿತಾ ಇದ್ದಾರೋ ಆ ಕೊಡುವಂತ ಕೆಲಸಕ್ಕೆ ನೀವು ನಿಮಿತ್ತರಾದಾಗ ಸ್ಥೂಲವಾದ ಸಾಧನಗಳು ನಿಮ್ಗೆ ಆಟೋಮೆಟಿಕಲಿ ಸಿಗ್ತವೆ. ಸಿಕ್ಕಿದಾಗ ಅದು ನಿಮ್ಗೆ ಬೇಕು ಅಂತ ಅನಿಸೋದಿಲ್ಲ. ವಾಸ್ತವಿಕ ಸತ್ಯ ಹೇಳ, ನನ್ನ ಹತ್ರ ಇವಾಗ ಬಾಬಾ ಡ್ರಾಮಾದ ಅನುಸಾರ ಬಂಗಾರದ ಬ್ಯಾಡ್ಜು ಕೂಡ ನನ್ನ ಹತ್ರ ಇದೆ, ಸರಿನಾ? ಅದನ್ನು ನಮ್ಮ ಲೌಕಿಕ ಅಕ್ಕ ಸರೆಂಡರ್ ಟೀಚರ್ ಕೊಡಿಸಿದ್ದಾರೆ. ನನಗೆ ಇಚ್ಛೆ ಇಲ್ಲ, ಒಳಗಡೆ ಇಟ್ಟಿದ್ದೇನೆ. ಬೆಳ್ಳಿ ಬ್ಯಾಡ್ಜು ಇದೆ, ಸರೆಂಡರ್ ಬ್ಯಾಡ್ಜು ಕೂಡ ಇದೆ. ನನಗದು ಇಚ್ಛೆ ಇಲ್ಲ, ಬ್ಯಾಡ್ಜ್ ಹಾಕೊಳ್ಬೇಕು. ಅದಕ್ಕೆ ಏನ್ ಮಾಡಿದ್ದೇನೆ, ಒಂದು 25 ರೂಪಾಯಿ ಬ್ಯಾಡ್ಜ್ ಹಾಕೊಂಡಿದ್ದೇನೆ. 25 ರೂಪಾಯಿ ಬ್ಯಾಡ್ಜ್ ಕಳೆದೋಯ್ತು ಅಂತ ತಿಳ್ಕೊಳ್ಳಿ, ಟೆನ್ಷನ್ ಇದೆಯಾ? ಯಾವುದೇ ಯೋಚನೆ ಇಲ್ಲ. ಅದೇ ಬಂಗಾರದ ಏನಾದ್ರು ಒಂದು 10 ನಿಮಿಷ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಬಂಗಾರದಾಗಿದ್ದಪ್ಪ, ಬಂಗಾರದಾಗೆ ಹಾಗಿದ್ದ ಬಂಗಾರದ ಬ್ಯಾಡ್ಜ್ ಹಾಕೊಂಡ್ಬಿಟ್ರೆ ನಿಮ್ಗೆ ಯೋಗ ಚೆನ್ನಾಗಿ ಆಗ್ಬಿಡ್ತದ? ಇಲ್ಲ. ನಾಟಕದ ಅನುಸಾರದು ನನಗೆ ಸಿಕ್ಕಿದ್ರು ಕೂಡ ಅದನ್ನ ಧರಿಸುವಂತ ಆಸಕ್ತಿ ನನಗೆ ಇಲ್ಲ. ಆಸಕ್ತಿ ಯಾವ್ದ ಕಡೆಗೆ? ಪುರುಷಾರ್ಥದ ಕಡೆ. ಈಶ್ವರಿ ಸೇವೆ ಮಾಡಬೇಕು, ಬೇರೆಯವರಿಗೆ ಶಕ್ತಿಯನ್ನು ಕೊಡಬೇಕು, ಬೇರೆಯವರನ್ನ ಮುಂದುವರಿಸಬೇಕು, ಆತ್ಮಿಕ ಉನ್ನತಿ ಕಡೆ ಇರಬೇಕು ಹೊರತು ಶಾರೀರಿಕವಾಗಿರೋದು ಏನಾಗಬಾರ್ದು, ಇರಬಾರ್ದು. ಎಷ್ಟೋ ಜನ ನಮ್ಮ ಮನೆಗೆ ಬಂದವ್ರು ಹೇಳ್ತಾರೆ, ಯಾಕಂದ್ರೆ ಇಷ್ಟು ಹಳೆಯ ಮನೇಲಿ ಇದ್ದೀರಾ, ಹೊಸ ಮನೇಲಿ ಇರ್ಬೋದಲ್ವಾ? ನಾನು ಹೇಳ್ತೇನೆ, ನೋಡಿ ಪಕ್ಕದ ಮನೆ ಹೊಸ ಮನೆ ಕಟ್ಟಿದ್ದಾರೆ, ಬಿಸಿಲಿಗೆ ಹೆಂಗ ಅದು ಬಿಸಿ ಬಿಸಿ ಆಗ್ತಾ ಇದೆ ನೋಡಿ. ನಮ್ಮ ಮನೆ ಬಂದವ್ರು ಹೇಳ್ತಾರೆ, ಅಣ್ಣ ಎಷ್ಟು ನ್ಯಾಚುರಲ್ ಆಗಿದೆಯಲ್ವಾ, ಏನ್ ತೊಂದ್ರೆ ಇದೆಯಲ್ವಾ ಮನೆ?
ಊಟಕ್ಕೆ ತಿಂಡಿಗೆ ನಿದ್ರೆಗೆ ಏನು ಸಮಸ್ಯೆ ಇಲ್ಲ, ಆರಾಮಾಗಿರ್ಬೋದು, ಮತ್ತೆ ಚಿಂತೆ ಯಾಕೆ? ಅಷ್ಟೇ. ಹೌದು. ಅಲ್ವಾ? ಓಕೆ, ಮಳೆ ಬರ್ತಾ ಇದೆ, ಬಿಲ್ಡಿಂಗ್ ಬೀಳುವಂತ ಲೆವೆಲ್ ಅಲ್ಲಿ ಆಗಿದೆ, ಓಕೆ, ಆವಾಗ ಓಕೆ ಮಾಡ್ಕೊಳ್ಬೇಕು ಅಲ್ವಾ? ಅದಕ್ಕೆ ಆತ್ಮೀಯರ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವೇನ್ ಮಾಡಬೇಕಾಗುತ್ತೆ, ಸೂಕ್ಷ್ಮವಾಗಿ ಗಮನವನ್ನ ಕೊಡ್ಬೇಕು. ಕೊಡಬೇಕಾಗ್ತದೆ. ನಾವು ಇಂದ್ರಿಯ ಸುಖಕ್ಕೆ, ಸ್ಥೂಲ ಸಾಧನಕ್ಕೆ, ಮಕ್ಕಳು ಮೊಮ್ಮಕ್ಕಳು ಅಂತ ಇವರ ಕಡೆಗೆ ನಾವು ಗಮನವನ್ನ ಕೊಡ್ತೀವಿ ಹೊರತು ಆತ್ಮೋನ್ನತಿ ಪುರುಷಾರ್ಥದ ಕಡೆಗೆ ಗಮನವನ್ನ ಕೊಟ್ಟಿಲ್ಲ. ಕೊಡ್ತಾ ಇಲ್ಲ. ಅದಕ್ಕಾಗಿ 1 ದಿನದ 24 ಗಂಟೆಯಲ್ಲಿ ಒಂದೇ ರಾಜ್ಯ ಇದೆಯೋ? 2 ರಾಜ್ಯ ಇದೆ. ಕೊಡೋದು ಮಾತ್ರ ಇದೆಯೋ ಅಥವಾ ತಗೊಳ್ಳುವಂಥದ್ದು ಇಚ್ಛೆ ಇದೆಯೋ? ಅಯ್ಯೋ, ನಾನು ಚೆನ್ನಾಗಿ ಸೇವೆ ಮಾಡಿದ್ನಪ್ಪ, ಯಾರು ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳಲೇ ಇಲ್ಲ, ಗಿಫ್ಟ್ ಕೊಡ್ಲೇ ಇಲ್ಲ ಅಂದ್ರೆ ಏನರ್ಥ? ಇಚ್ಛೆ. ತೆಗೆದುಕೊಳ್ಳುವಂತಹ ಇಚ್ಛೆ ಇತ್ತು. ಇದೆ ಅಂತ ಅರ್ಥ. ಲೇವತಾ ಬನ್ನಾಯ್ಕಿ ದೇವತಾ ಬನ್ನಾಯ, ಏನ್ ಮಾಡ್ಬೇಕು? ದೇವತಾ ಆಗ್ಬೇಕು ತಾನೆ. ಭವಿಷ್ಯಕ್ಕೆ ವಿಶೇಷತಾ ಹಿ ಏಕ ರಾಜ್ಯಕ್ಕೆ. ಭವಿಷ್ಯದಲ್ಲಿ ಏನು ವಿಶೇಷತೆ ಇರ್ತದೆ? ಒಂದೇ ರಾಜ್ಯ ಅಂದ್ರೆ ಅಂದ್ರೆ ಆಳ್ವಿಕೆ ಒಂದೇ, ಹ್ಮ್ ಎಲ್ಲವೂ ಒಂದೇ ಅಣ್ಣ, ಎರಡು ಇರೋದಿಲ್ಲ ಮನ್ಸು. ಅಂದ್ರೆ ಅಲ್ಲಿ ಪ್ರೀತಿ, ಸ್ನೇಹ, ಸುಖ, ಸಂತೋಷ, ಆನಂದ, ಶಾಂತಿ ಯಾವ್ದು ಶಿವ ಬಂದಿದೆಯೋ ಅದು ಮಾತ್ರ ಇರ್ತದೆ. ಏನಿರೋದಿಲ್ಲ ಅಲ್ಲಿ? ಕಾಮ, ಕ್ರೋಧ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಯಾರ್ದು? ರಾವಣಂದು ಅಲ್ಲಿ ಇರೋದು. ಇರೋದಿಲ್ಲ. ಅಂದ್ಮೇಲೆ ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಯಾವ್ದನ್ನ ಇಟ್ಕೊಳ್ಬೇಕು? ಯಾವ್ದನ್ನ ಇಟ್ಕೊಳ್ಬೇಕು? ದೈವಿ ಗುಣಗಳು. ಉದಾಹರಣೆಗೆ ರಾಕೇಶನ್ನ ಈಶ್ವರಿ ಸೇವೆ ಮಾಡ್ತಾ ಇದ್ದಾರೆ, ಕುಮಾರ ಆಗಿದ್ದಾರೆ, ಸರಿನಾ? ಅವ್ರಿಗೆ ಏನ್ ಅನಿಸ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾನೇನಾಗ್ಬೇಕು, ಬಾಬನ್ ಮಗು ಆಗ್ಬೇಕು, ಫುಲ್ ಈಶ್ವರಿ ಸೇವೆನೇ ನಾನು ಮಾಡಬೇಕು ಅಂತ ಏನ್ ಮಾಡಿದ್ರು? ನಿರ್ಧಾರ ಮಾಡ ಸಂಕಲ್ಪ ಮಾಡಿದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 3 ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ ಹೋಗ್ಸಲ ಬೆಂಗಳೂರಿಗೆ, ಮೈಸೂರಿಗೆ ಹೋಗ್ಬಿಟ್ಟು ಕಲರ್ ಬಟ್ಟೆ, ಪ್ಯಾಂಟು, ಜೀನ್ಸು ಎಲ್ಲಾನು ಕೂಡ ಏನ್ ಮಾಡ್ತಾರೆ, ತಂದು ಸ್ಟಾಕ್ ಮಾಡ್ತಾರೆ. ತಪ್ಪು ಅದು. ರಾಕೇಶ್ ಅಣ್ಣ ಹಾ, ಹೇಳಿ, ಅದೇ ಅಣ್ಣ, ಏನು ಅದೇ ಮಾಡೋವಾಗಿಲ್ಲ. ಮತ್ತೇನ್ ಮಾಡ್ತೀರಿ? ಸಾಧಾರಣವಾದ ಬಟ್ಟೆಗಳು, ಸಾಧಾರಣ ಇಲ್ಲಿ ಕಲರಾ? ವೈಟ್. ಹಾ, ಅಂದ್ರೆ ನಮ್ದು ಉದ್ದೇಶ ಇದ್ದಾಗ ನಾವು ವೈಟ್ ಡ್ರೆಸ್ ಅನ್ನೇ ತಗೊಳ್ಬೇಕೆ ಹೊರತು ಬೇರೆ ತನ ಏನ್ ಮಾಡ್ತಾ ಹೋಗ್ಬೇಕು? ಕಡಿಮೆ ಮಾಡ್ತಾ ಹೋಗ್ಬೇಕಾಗ್ತದೆ. ಅರ್ಥ ಆಯ್ತು? ನಾವು ಈಶ್ವರಿ ಸೇವೆಯಲ್ಲಿ ಬಂದಾಗ ಗಿಫ್ಟ್ ಕೊಟ್ಟು ಇವತ್ತಂತ ಒಂದೇ ಒಂದು ಕಲರ್ ಡ್ರೆಸ್ ಇರೋದು, ಶರ್ಟ್ ಇರೋದು, ಬೇರೆದೆಲ್ಲ ಏನು ವೈಟ್. ಹೊಸದನ್ನ ಖರೀದಿನೇ ಮಾಡೋದಿಲ್ಲ, ಯಾಕಂದ್ರೆ ಖರೀದಿ ಮಾಡುವಂತ ಅನಿವಾರ್ಯತೆ ಇಲ್ಲವೇ ಇಲ್ಲ. ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೂ ಒಂದು 2 ಶರ್ಟ್ ಏನಾಗಿರ್ತದೆ ಅಲ್ಲಿ ಸ್ಟಾಕ್ ಇರ್ತದೆ. ಹೊಸ ಶರ್ಟ್ ಇದೆ ಅಂತ ಹೊಸದ್ ಹಾಕೊಳ್ಳಲ್ಲ ನಾನು, ಹೊಸದು ಇವಾಗ ಹಾಕೊಂಡು ಆಮೇಲೆ ಮನೆಯಲ್ಲಿ ಹಾಕೊಂಡು ಅದು ಹರಿದು ಹೋದ್ಮೇಲೆ ಹಿಂದ್ಗಡೆಗೆ ಹಿತ್ಲಲ್ಲಿ ಕೆಲಸ ಮಾಡ್ಬೇಕು, ಅದನ್ನ ಪೂರ್ತಿ ಏನಾಗ್ಬೇಕು, ಕಿತ್ತೋಗ್ಬೇಕು, ಓಕೆನಾ? ಆಮೇಲೆ ಏನ್ ಮಾಡ್ಬಿಟ್ಟು ಅದು ಬಿಸಾಕ್ಬಿಟ್ಟು ಆಮೇಲೆ ಇಲ್ಲ ಅಂದ್ರೆ ಹೊಸದನ್ನ ಏನ್ ಮಾಡೋದು, ಓಪನ್. ಅಲ್ಲಿವರೆಗೆ ಅದೆಲ್ಲಿ ಇರ್ತದೆ, ಒಳಗಡೆನೆ ಇರ್ತದೆ. ಅರ್ಥ ಆಯ್ತು? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಸಮಯದ ಅನುಸಾರದಲ್ಲಿ ಬಾಬಾ ಯಾವ ಸಾಧನವನ್ನ ಕೊಡ್ತಾರೋ ಅದ್ರಲ್ಲಿ ನಾವು ಸಂತೃಪ್ತವಾಗಿರಬೇಕು. ಅದರ ಇಚ್ಛೆ ನಮಗೆ ಇರಬಾರ್ದು. ಆ ಇಚ್ಛೆ ಬೇಕು ಅಂತ ಬಾಬನ ಹತ್ರನು ಕೇಳಬಾರ್ದು. ಅದಕ್ಕೋಸ್ಕರ ಬಾಬನನ್ನು ಉಪಯೋಗ ಮಾಡ್ಕೊಂಬರ್ಬೇಕು. ಅದಕ್ಕಾಗಿ ನಿಮ್ಮಲ್ಲಿ 1 ರಾಜ್ಯ ಇದೆಯೋ, 2 ರಾಜ್ಯ ಇತ್ತು. ಬಾಬನನ್ನು ಉಪಯೋಗ ಮಾಡಿಕೊಂಡು ಇಂದ್ರಿಯ ಸುಖಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇದ್ದೀರೋ ಅಥವಾ ಬಾಬನ ಉಪಯೋಗ ಮಾಡಿಕೊಂಡು ಈಶ್ವರನಿಗೆ ಅವನ ಕಾರ್ಯವನ್ನ ಮಾಡ್ಲಿಕ್ಕೆ ನೀವು ಬಿಡ್ತಾ ಇದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. तो अभी का अभ्यास भविष्य में चलता है. ಈಗಿನ ಏನು ಅಭ್ಯಾಸ ಇದೆ ಭವಿಷ್ಯದಲ್ಲಿ ಏನಾಗ್ತಾ ಇರ್ತದೆ, ನಡೀತಾ ಇರ್ತದೆ. ಓಕೆ, ಈಗಿನ ಅಭ್ಯಾಸ ಯಾವುದು? ಈಗಿನ ಅಭ್ಯಾಸ ಯಾವುದು? ಈಶ್ವರನ ಕಾರ್ಯ ಮಾಡೋದು. ಈಶ್ವರನ ಕಾರ್ಯ ಏನ್ ಮಾಡ್ಬೇಕು? ಕೊಡ್ಬೇಕು, ತಗೊಳ್ಬೇಕು? ಕೊಡ್ಬೇಕು. ನನಗೆ ಬೇಕು, ನನಗೆ ಸುಖ ಬೇಕು ಅಂತ ಇರಬೇಕು, ಅಥವಾ ನಾನು ವಿಶ್ವ ಕೊಡಬೇಕು? ಯಾರ್ದು? ಈಶ್ವರ. ಅವಾಗ ಭವಿಷ್ಯದಲ್ಲೂ ಸತ್ಯುಗಕ್ಕೆ ಹೋದಾಗ ಅದೇ ಸಂಸ್ಕಾರ ಬರುತ್ತಲ್ವಾ? ಈಗ ನಾನು ಜನರಿಂದ ತಗೊಳ್ಬೇಕು, ಪ್ರಪಂಚದಿಂದ ತಗೊಳ್ಬೇಕು ಅಂತ ಈ ಸಂಸ್ಕಾರ ನೀವು ಮಾಡ್ಕೊಂಡಿದ್ದಿದ್ರೆ, ಅವರಿಂದ ನಾವು ತಗೊಂಡಿದ್ರೆ ಭವಿಷ್ಯದಲ್ಲಿ ಏನಾಗ್ತದೆ? ಅದೇನಾಗ್ತದೆ ಭವಿಷ್ಯದಲ್ಲಿ? ಹೇಳಿ. ಸಂಸ್ಕಾರ ಆಗಿರ್ತದೆ. ಸಂಸ್ಕಾರ ಆದ್ರೆ ಏನಾಗ್ತದೆ? ಸತ್ಯುಗದಲ್ಲಿ ಅವ್ರು ಬರ್ತಾರೋ ಬರಲ್ವಾ? ಅವ್ರು ಬರೋದಿಲ್ಲ, ಬಾಬಾ ಬರೋದಿಲ್ಲ. ಬಾಬಾ ಅಲ್ಲ,
ಈಗ ಏನ್ ಸಂಸ್ಕಾರ ಇರ್ತದೆ, ಜನರಿಂದ ನಾನು ತಗೊಳ್ಬೇಕು, ಪ್ರಪಂಚದಿಂದ ತಗೊಳ್ಬೇಕು, ಪಂಚತತ್ವದಿಂದ ತಗೊಳ್ಬೇಕು ಹೇಳುವಂತ ಇಚ್ಛೆ ಇರೋರು ಸತ್ಯ ಗೊತ್ತಾಯ್ತಾಗ ಬರ್ತಾರೋ ಬರಲ್ವೋ? ಅವ್ರು ಅಲ್ಲಿಗೆ ಬರೋದಿಲ್ಲ, ಆ ಅಲ್ಲಿಗೆ ಹೋಗಕ್ ಆಗೋದಿಲ್ಲ. 7 days ಕೋರ್ಸ್ ಇರೋರು ಕೂಡ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ನಾವ್ ಇಷ್ಟೆಲ್ಲ ವರ್ಷ ಧ್ಯಾನ ಯೋಗ ಪುರುಷಾರ್ಥ ಸಾಧನೆ ಮಾಡಿದ್ರೆ ನಾವು ಬರೋದಿಲ್ವಾ ಹಂಗಿದ್ರೆ? ಬಂದನು ಕಡಿಮೆ ಬಂದ್ವಿ, ಅಲ್ಲೂ ಬಡವರಾಗಿ ಅವರು ಕೂಡ ಅಲ್ಲಿ ಬರ್ತಾರೆ. ಎಷ್ಟು ನೀವು ಅಲ್ಲಿ ತಗೊಳ್ತಾ ಹೋಗ್ತಿರೋ ಇವಾಗ, ಅವಾಗ ಏನಾಗ್ತದೆ, ಅಲ್ಲಿ ಹೋಗ್ಬಿಟ್ಟು ನೌಕರಿ ಚಾಕರಿ ಮಾಡ್ಬಿಟ್ಟು ಸಂಬಳ ಕೊಡಿ ಊಟ ಕೊಡಿ ಅಂತ ಏನ್ ಮಾಡ್ತೀರಿ? ಬೇಡ್ತಾರೆ. ಬೇಡುವಂತ ದಾಸ ದಾಸಿಯರು ಸೇವಕರು ಆಗ್ತದೆ. ಯಾಕೆ ಹೇಳಿ? ಇಲ್ಲಿ ಬೇಡಿರ್ತೀವ, ಇಲ್ಲಿ ಸಂಸ್ಕಾರ ಏನಿದೆ? ತಗೊಳೋದು ಯಾರ ಹತ್ರ ಬೇಡಿರ್ತೀರಿ? ಎಲ್ಲರಿಂದ. ಮೇನ್ ನಿಮ್ಮ ಅಪ್ಪನ ಹತ್ರ. ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ಇದೇ ಇದು ಬೇಡೋದೇ ಸಂಸ್ಕಾರ. ಎಲ್ಲ ಏನ್ ಮಾಡ್ತೀರಿ? ಅಲ್ಲೂ ಬೇಡ. ಎಲ್ಲಿ 5,000 ವರ್ಷನೂ ಕೂಡ ಇದೇ ಸಂಸ್ಕಾರ ಏನ್ ಮಾಡ್ಬಿಡ್ತೀರಾ? ತಗೊಂಡು ಹೋಗ್ತೀವಿ. ಈಗ ನೀವು ಈಶ್ವರಿ ಶಕ್ತಿಯನ್ನು ಕೊಡ್ತಾ ಹೋಗಿದ್ದಿದ್ರೆ ನಿಮ್ಗೆ ಏನು ಬೇಕಾಗಿಲ್ಲ, ಎಲ್ಲವನ್ನು ಬಾಬಾ ಅಲ್ಲಿ ನಾಮದನುಸಾರ ನಿಮ್ಗೆ ಏನಾಗ್ತಾ ಇರ್ತದೆ, ಸಿಗ್ತಾ ಇರ್ತದೆ. ಎಷ್ಟು ಹೆಚ್ಚಿಗೆ ಇರ್ತದೆ ಅಂತ ನಿಮ್ಮ ಇರೋದನ್ನು ನೀವು ಬೇರೆಯವ್ರಿಗೆ ಏನ್ ಮಾಡ್ತಾ ಹೋಗ್ತೀರಾ? ಕೊಡ್ತಾ ಹೋಗ್ತೀವಿ. ಹೀಗೆ ಹೇಳಿ. ನಾವು ತಗೊಳ್ಳುವಂತವ್ರು, ಕೊಡುವಂತವ್ರು. ಏನ್ ಕೊಡ್ಬೇಕು? ಸಿಟ್ಟನ್ನ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲಾ ಸೇರಿಸಿ ಏನ್ ಮಾಡ್ಬೇಕು? ಅವರಿಗೆ ಕೊಡ್ಬೇಕಲ್ವಾ? ಹಾ, ಸೆಂಟ್ರಿಗೆ ಹೋಗಿರ್ತೀರಾ, ನಿಮಿತ್ತ ಹಾಕಂದ್ರೆ ಚೆನ್ನಾಗಿ ಬೈದಿರ್ತಾರೆ, ಅದನ್ನೆಲ್ಲ ತಗೊಂಡು ಅದಕ್ಕೆಲ್ಲ ಮಿಕ್ಸ್ ಮಾಡಿ ಮನೆಗೆ ಬಂದ್ಬಿಟ್ಟು ಮನೆಯವರಿಗೂ ಮಕ್ಕಳ ಮೇಲೆ ಅಂತ ಏನ್ ಮಾಡ್ಬಿಡೋದು? ಮಿಸೈಲ್ ಹಾಕ್ಬಿಡೋದು. ಏನ್ ಮಾಡ್ಬೇಕು? ಮನೆಗೆ ಬರೋವರೆಗೆ ಅದೇನಾಗಿರ್ಬೇಕು? ತಣ್ಣಗಾಗಿರ್ಬೇಕು. ಹೆಂಗಾಗಿರ್ಬೇಕು? ಆ ಮಿಸೈಲ್ ಪ್ರಭಾವ ಮನೆ ಬರೋವರೆಗೆ ಶಾಂತವಾಗಿರ್ಬೇಕು. ಅದಕ್ಕೆ ರಾಜಯೋಗ ಅಂತ ಹೇಳ್ತಾರೆ. ಹೇಗೆ ಆದ್ಮೇಲೆ ಹೊರಗಡೆ ಪ್ರಪಂಚದಿಂದ ಮನೆಗೆ ಬಂದ ಮೇಲೆ ಬಟ್ಟೆಯನ್ನ ಮತ್ತು ಶರೀರವನ್ನ ಕ್ಲೀನ್ ಮಾಡಿ ಆಮೇಲೆ ನಾವೇನ್ ಮಾಡ್ತೀವಿ? ಅಡಿಗೆ ಮನೆಗೆ ಮತ್ತು ದೇವರ ಕೋಣೆಗೆ ಹೋಗ್ತೀವಲ್ವಾ? ಹಾಗೇನೆ ಮನಸ್ಸನ್ನು ಕೂಡ ನಾವೇನ್ ಮಾಡ್ಬೇಕು? ಕ್ಲೀನ್ ಮಾಡಬೇಕು. ಅದಕ್ಕೇನೆ ನುಮಾಶಾಮ ಯೋಗ ಅಂತ ಹೇಳುವಂಥದ್ದು. ಸ್ವಚ್ಛ ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ಅದೇ ಕೊಳೆ ಏನಾಗ್ತದೆ ನಮ್ಮಲ್ಲಿ? ಕಂಟಿನ್ಯೂ ಆಗತ್ತೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಭವಿಷ್ಯದ ರಾಜ್ಯ ಭಾಗ್ಯಕ್ಕೆ ಆಧಾರ ಈಗ ನೀವು ಎಷ್ಟು ಕೊಡುವಂತ ಸಂಕಲ್ಪವನ್ನ ಮತ್ತು ಕರ್ಮವನ್ನ ಮಾಡ್ತಾ ಹೋಗ್ತಿರೋ ಅಷ್ಟು ಭವಿಷ್ಯದಲ್ಲಿ ಅದೇ ಸಂಸ್ಕಾರ ನಿಮ್ದು ಏನಾಗ್ತಾ ಹೋಗ್ತದೆ? ನನಗೆ ನನ್ನ ಅನುಭವ ಏನು ಗೊತ್ತಾ ಆತ್ಮೀಯರೇ? ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದ್ರೆ ಕ್ಲಾಸ್ ಕೇಳಲಿಕ್ಕೆ ಆಸಕ್ತಿನೇ ಇಲ್ಲ. ಏನ್ ಆಸಕ್ತಿ? ಕ್ಲಾಸ್ ಮಾಡೋದೇ ಆಸಕ್ತಿ. ಓಕೆ, ಎದುರುಗಡೆ ಕೂತ್ಕೊಂಡು ಕ್ಲಾಸ್ ಯೋಗ ಮಾಡ್ಲಿಕ್ಕೆ ಆಸಕ್ತಿನೇ ಇಲ್ಲ. ಯಾವ ಆಸಕ್ತಿ? ಅಲ್ಲ, ಬೇರೆಯವ್ರಿಗೆ ಯೋಗ ಮಾಡಿಸ್ಬೇಕು. ಸ್ಟೇಜಿನ ಕೆಳಗಡೆ ಕೂತ್ಕೊಂಡು ಯೋಗ ರಿಸೀವ್ ಮಾಡ್ಬೇಕು ಅನ್ನುವಂತ ಆಸಕ್ತಿ ಇಲ್ಲ. ಯಾವಾಗ್ಲೂ ಎಲ್ಲಿ ಕೂತ್ಕೊಳ್ಬೇಕು? ಸ್ಟೇಜ್. ಕಾರಣಾಂತರದಿಂದ ಕೆಳಗಡೆ ಕುತ್ಕೊಂಡು ಕೂಡ ಮನಸ್ಸು ಎಲ್ಲಿ ಇರ್ತದಂತ ನಾನು ವಿಶ್ವದಲ್ಲಿ ಇದ್ದೇನೆ, ಕೊಡ್ತಾ ಇದ್ದೇನೆ. ಕೆಳಗಡೆ ಕುತ್ಕೊಂಡು ಕೂಡ ಎದುರುಗಡೆ ಆತ್ಮನಿಂದ ತಗೊಳ್ತಾ ಇದ್ದೀನಿ ಅಂತ ನಾನು ಸಂಕಲ್ಪ ಮಾಡಲ್ಲ. ಇಲ್ಲಿಂದ ನಾನು ಎಲ್ಲರೂ ವಿಶ್ವಕ್ಕೂ ಕೊಡ್ತಾ ಇದ್ದೇನೆ. ಎಲ್ಲಿದ್ದು ಕೂಡ ಏನು? ಸ್ಟೇಜ್ ಮೇಲೆ ಇರ್ಲಿ, ಕಂಪ್ಯೂಟರ್ ಎದುರುಗಡೆಗೆ ಇರ್ಲಿ, ಕೆಲಸ ಮಾಡ್ತಾ ಇರ್ಲಿ, ಸ್ಟೇಜಿನ ಕೆಳಗಡೆ ಎಲ್ಲಿದ್ರು ಕೂಡ ವಿಶ್ವ ಕಲ್ಯಾಣ ಅವರಿಂದ ತಗೊಳ್ತಾ ಇಲ್ಲ. ನಾನು ಡೈರೆಕ್ಟ್ ಯಾರ ಹತ್ರ ತಗೊಳ್ತಾ ಇದ್ದೇನೆ? ಬಾಬಾ ನನ್ನ ಮೂಲಕ ಯಾರಿಗೆ ಕೊಡ್ತಾ ಇದ್ದಾರೆ? ಅದನ್ನು ನಾವ್ ಇವಾಗ ಏನ್ ಮಾಡ್ಬೇಕಾಗ್ತದೆ? ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಶಾರೀರಿಕವಾಗಿ ನೀವು ಎಲ್ಲಿದ್ರು ಕೂಡ ಮನಸ್ಸು ಸದಾಕಾಲ ಎಲ್ಲಿರ್ಬೇಕು? ನಲ್ಲಿ ಇರಬೇಕಾಗ್ತದೆ. तो अभी का अभ्यास भविष्य में चलता है, तो ಚೆಕ್ करो कि अभी स्वराज्य है ಅಂದ್ಮೇಲೆ ಈಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಸ್ವರಾಜ್ಯ ಇದೆಯಾ ಅಂದ್ರೆ ನಿಧಾನಕ್ಕೆ ನಿಮ್ಮಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದು ಸ್ಟಾಕ್ ಆಗ್ತಾ ಇದೆ. ಸ್ವರಾಜ್ಯ ಅಂತಂದ್ರೆ ಆತ್ಮಕ್ಕೆ ಬೇಕಾಗಿರುವಂತ ದಿವ್ಯ ಗುಣಗಳು ಸ್ಟಾಕ್ ಆಗ್ತಾ ಇದ್ದಾವೋ, ಅಥವಾ ರಾವಣನಿಗೆ ಸಂಬಂಧಪಟ್ಟಂತ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಸ್ಟಾಕ್ ಆಗ್ತಿದ್ದು ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ. ಕೆಲವೊಂದ್ಸಲ ಬಾಬನ ಮಕ್ಕಳಾದ್ಮೇಲೆ ನಮ್ಗೆ ಅಹಂಕಾರ ಜಾಸ್ತಿ ಬಂದ್ಬಿಡ್ತದೆ, ಗೊತ್ತಾ ನಿಮ್ಗೆ? ಸಿಟ್ಟು ಜಾಸ್ತಿ ಬಂದ್ಬಿಡ್ತದೆ, ಇನ್ನೂ ಲೋಭ ಜಾಸ್ತಿ ಬಂದ್ಬಿಡ್ತದೆ, ವಿಕಾರದ ಪರ್ಸೆಂಟೇಜ್ ಏನಾಗ್ಬಿಡ್ತದೆ? ಅದಕ್ಕೆ ಅವಕಾಶವನ್ನ ಕೊಡಬಾರದು. ಅದಕ್ಕಾಗಿ ನಿಮ್ಮ ರಾಜ್ಯವನ್ನು ನೀವೇನ್ ಮಾಡ್ಕೊಳ್ಳಿ. ಹಾ, ಈಗ ಹೇಳಿ ಕಿಶನ್, ಏನ್ ಬೇಕು? ಕಾರ್ ಬೇಕಾ? ಬಿಲ್ಡಿಂಗ್ ಬೇಕೋ? ಬಂಗಾರ ಬೇಕೋ? ಬಟ್ಟೆ ಬೇಕೋ? ಪಾತ್ರೆ ಬೇಕೋ? ಸ್ಕ್ರೀನ್ ಬೇಕೋ?
ಏನ್ ಬೇಕು? ಏನು ಆ? ಬೇಡ, ಸಪ್ತಗುಣಗಳು ಮಾತ್ರ ಸಾಕು. ಅಷ್ಟೇ. ಅಷ್ಟರ ಕಡೆ ಮಾತ್ರ ಗಮನವನ್ನ ಕೊಡಿ ಹೊರತು ಬೇರೆ ಯಾವ್ದು ಕಡೆದು ಗಮನವನ್ನ ಕೊಡ್ಬೇಡಿ. ಅದಕ್ಕಾಗಿ ಯಜ್ಞದಲ್ಲೂ ಕೂಡ ಏನ್ ಮಾಡ್ತಾರೆ, ಸೆಂಟರ್ ಟೀಚರ್ ಅನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಯಾಕೆ ಹೇಳಿ? ನನ್ನ ಬಿಲ್ಡಿಂಗು ನನ್ನ ಸೆಂಟರ್ ಅಂತ ಅವ್ರಿಗೆ ಏನಾಗಬಾರ್ದು, ಬರ್ಬಾರ್ದು. ಬಾರದು. ಅಂದಲ್ಲ ಒಂದ್ ದಿವಸ ನಾವೇನ್ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಹಾಗೇನೆ ಈಶ್ವರಿ ಪರಿವಾರದಲ್ಲೂ ನಾನು ನೋಡ್ತಾ ಇದ್ದೇನೆ, ಸ್ಟೂಡೆಂಟ್ಸ್ ಗಳು ಇವತ್ತಿರ್ತಾರೆ, ನಾಳೆ ಇರೋದಿಲ್ಲ. ಯಾರನ್ನ ಕಳಿಸಿದಾರೋ ಅವ್ರನ್ನ ಪಾಲನೆ ಮಾಡೋದು, ಪ್ರೀತಿ ಕೊಡೋದು, ಅವ್ರಿಗೆ ಸ್ನೇಹ ಕೊಡೋದು, ಅದು ನಮ್ಮ ಕರ್ತವ್ಯ ಅಲ್ವಾ? ಟೀಚರ್ ಕರ್ತವ್ಯ ಏನು? ಸ್ಟೂಡೆಂಟ್ಸ್ ಗಳು ಯಾರಿದ್ದಾರೋ ಎದುರುಗಡೆಗೆ ಸಮ್ಮುಖದಲ್ಲಿ ಅವರಿಗೆ ಪಾಠ ಹೇಳು. ಯಾರು ಇದ್ದಾರೆ, ಯಾರು ಬಿಟ್ಟಿದ್ದಾರೆ, ಅದು ನಮ್ಗೆ ಸಂಬಂಧಪಟ್ಟದ್ದಲ್ಲ. ಅದು ಮ್ಯಾನೇಜ್ಮೆಂಟ್ ಅವ್ರು ನೋಡ್ಕೊಳ್ತಾರೆ. ಫೀಸ್ ಯಾರು ನೋಡ್ಕೊಳ್ತಾರೆ? ಮ್ಯಾನೇಜ್ಮೆಂಟ್ ಅವ್ರು ನೋಡ್ಕೊಳ್ತಾರೆ. ನಮ್ ಕೆಲಸ ಏನು? ಆ ದಿನದ ಪಾಠವನ್ನ ವಿದ್ಯಾರ್ಥಿಗಳಿಗೆ ಏನ್ ಮಾಡೋದು, ಹೇಳೋದು. ಚೆನ್ನಾಗಿ ತಿಳಿಸೋದು, ಮನವರಿಕೆ ಮಾಡಿಸೋದು ಮಾತ್ರ ನಮ್ ಕೆಲಸನೇ ಹೊರತು ಅದಕ್ಕೆ ನಮ್ಗೆ ಸಂಬಳವನ್ನ ಕೊಡ್ತಾರೆ. ಇವತ್ತು ಯಾವ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಯಾರು ಬಂದಿಲ್ಲ, ಅದು ನಮ್ ಕೆಲಸ ಅಲ್ಲ. ಓಕೆ. ಯಾರು ಬಂದಿಲ್ಲ ಅವರ ಬಗ್ಗೆ ಮ್ಯಾನೇಜ್ಮೆಂಟಿಗೂ ಹೇಳ್ಬೇಕು, ಮತ್ತೆ ಅವರಿಗೂ ಕೂಡ ಕೇಳಬೇಕು. ಪ್ರಯತ್ನವನ್ನ ನಾವು ಮಾಡ್ತಾ ಇರ್ಬೇಕು. ಯಾಕಂದ್ರೆ ಬಂದಿಲ್ಲ ಅಂತ ತುಂಬಾ ಯೋಚನೆಯನ್ನ ಮಾಡಬಾರದು. ಅರ್ಥ ಆಯ್ತಾ? ಅದಕ್ಕಾಗಿ ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಿದ್ದ ರಾಜ್ಯನೇ ದಿನದಿಂದ ದಿನಕ್ಕೆ ನಡೀತಾ ಇದೆಯೋ, ಅಥವಾ ಶರೀರಕ್ಕೆ ಸಂಬಂಧಪಟ್ಟಂತ ದೇಹ ಭಾನ, ದೇಹ ಅಭಿಮಾನಕ್ಕೆ ಸಂಬಂಧಪಟ್ಟಿದ್ದು ಏನಾಗ್ತಾ ಹೋಗಿ ಇದೆಯಾ, ನಡೀತಾ ಚೆಕ್ ಇದೀವಿ. ಮಾಡ್ಕೊಳ್ತಾ ಹೋಗಿ. ಸ್ವರಾಜ್ ಮೇ ಮಾಯಾ ದಾಖಲ್ ತೋ ನಹೀ ಕರ್ತಿ ಹೇ. ಸ್ವರಾಜ್ಯದಲ್ಲಿ ಮಾಯೆ ಅಂತೂ ಬರೋದಿಲ್ಲ ತಾನೇ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಬಾಬನ್ ಮಕ್ಕಳು ಬಡತನದ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಎಲ್ಲಿಂದ ಬಂದಿರ್ತಾರೆ? ಬಡ ಬಾಬನ ಮನೆಗೆ ಬಂದ್ಮೇಲೆ ಅವ್ರು ಶ್ರೀಮಂತಿಗೆನೆ ಬೇಕು, ಪಾಟೇ ಬೇಕು, ಎಸಿನೇ ಬೇಕು, ಬಿಸಿ ಬಿಸಿ ಊಟನೇ ಬೇಕು. ನಿನ್ನೆದು ಮೊನ್ನೆದೆಲ್ಲ ಏನ್ ಮಾಡೋದಿಲ್ಲ ಅವರು. ವಿನಾಶ ಬಂದಾಗ ಗೊತ್ತಾಗ್ತದೆ ಕಷ್ಟ ಏನು ಅಂತ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಇದೆಲ್ಲವನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸ್ವರಾಜ್ಯದಲ್ಲಿ ಮಾಯೆ ಅಂತೂ ಒಳಗಡೆ ಬರಲ್ಲ ತಾನೆ. ದೋ ರಾಜ್ಯ ತೋ ನೈ ಹೇ, 2 ರಾಜ್ಯ ಇಲ್ಲ ತಾನೆ. ಯಾವ್ಯಾವ ರಾಜ್ಯ? ಮಾಯಾ ರಾಜ್ಯ, ರಾಮ ರಾಜ್ಯ. ಇಲ್ಲ ಅಣ್ಣವ್ರೆ. ಬಾಬನ ಮನೆಗೆ ಬಂದಾಗ, ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದಾಗ ರಾಮ ರಾಜ್ಯ. ಯಾವ ರಾಜ್ಯ? ರಾಜ್ಯ. ಉಳ್ದಿ ಟೈಮ್ನಲ್ಲಿ ಮಾಯಾ ರಾಜ್ಯ. ಹಂಗಂದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅನ್ನೋರು, ಸ್ವಲ್ಪ ಉದಾಹರಣೆ ಕೊಟ್ಟು ಅಂತ ಹೇಳ್ತಾರೆ. ಒಬ್ಬ ಸುಂದರವಾದ ಉದಾಹರಣೆ ಕೊಡ್ತಾರೆ. ಏನು ಗೊತ್ತಾ, ಬಾಬಾರವರ ಮಿಲನಕ್ಕೆ ಮೌಂಟ್ ಅಬು ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ? ಮೌಂಟ್ ಅಬು. ಅವಾಗ ಎಲ್ಲಾ ನಿಯಮಗಳು, ಎಲ್ಲಾ ಶಿಸ್ತುಗಳು, ವೈಟ್ ಡ್ರೆಸ್ಸು, ಕಿವಿಗೆ ಕೈಗೆ ಕಾಲಿಗೆ ಏನೂ ಇಲ್ಲ, ಎಲ್ಲ ಪಕ್ಕಾ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಎಲ್ಲಿ ಮೌಂಟ್ ಅಬು ಹೋಗ್ಬಿಟ್ಟು ವಾಪಸ್ ಬರೋದ್ರೊಳಗಡೆ. ಸರಿ, ಅದಾದ 3 ತಿಂಗಳ ನಂತರದಲ್ಲಿ ಉತ್ತರ ಭಾರತದ ಟ್ರಿಪ್ ಲೌಕಿಕದವರ ಜೊತೆಗೆ. ಯಾರ ಜೊತೆಗೆ? ಲೌಕಿಕದವ್ರ ಜೊತೆಗೆ. ತೀರ್ಥಯಾತ್ರೆ. ಆವಾಗ ಲೌಕಿಕ ಹೋಟೆಲ್ ಊಟ, ಈರುಳ್ಳಿ ಬೆಳ್ಳುಳ್ಳಿ ಊಟ, ತಿಂಡಿ, ಎಲ್ಲ ದರ್ಶನ ಎಲ್ಲಾನು ಕೂಡ ಏನಾಗ್ತದೆ, ಸ್ವೀಕಾರ ಮಾಡ್ತೀವಿ. ಅಲ್ಲಿ ಫುಲ್ ರಾವಣ, ಇಲ್ಲಿ ಪೂರ್ತಿ ರಾಮ. ಅವಾಗ ಏನಾಯ್ತು, ಮಿಕ್ಸ್ ಆಯ್ತು. ರಾಮನು ಇದ್ದಾನೆ, ರಾವಣನು ಇದ್ದಾನೆ, ರಾವಣನು ಇದ್ದಾನೆ. ಅವಾಗ ಏನರ್ಥ, ನಿಮಗೆ 2ರಲ್ಲೂ ಆಸಕ್ತಿ ಇದೆ. ಇದೆ. ಇನ್ನೂ ನಿಮ್ಗೆ ಇಂದ್ರಿಯ ಸುಖ ಬೇಕು ಅಂತ ಅನಿಸ್ತಾ ಇದೆ. ನಿಮ್ಮನ್ನ ನೀವು ಸಂಪೂರ್ಣವಾಗಿ ರಾಮನಿಗೆ ಸಮರ್ಪಣೆ ಆಗಿಲ್ಲ ಅಂತ. ಓಕೆನಾ? ಇದನ್ನ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾನೇ ನಾನೇ ಚೆಕ್ ಮಾಡ್ಕೋಬೇಕು. ದಾರಿಯಲ್ಲಿ ಹೋಗ್ಬೇಕಾದ್ರೆ ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಪಪ್ಸ್ ತಿನ್ನೋದಿಲ್ಲ ರಾಕೇಶ್ ಅಣ್ಣ. ಅದು ಮನಸ್ಸಲ್ಲಿ ತಿನ್ಬೇಕು ಅಂತ ಅನಿಸ್ತಾ ಇರ್ತದೆ. ಮೊದಲು ತಿಂದಿರ್ತಾರಲ್ಲ, ಸಂಸ್ಕಾರ ಟಕ್ ಅಂತ ಏನಾಗ್ಬಿಡ್ತಾರೆ ಹೊರಗಡೆಗೆ. ಮನಸ್ಸು ಬೇಕು ಅಂತ ಹೇಳ್ತಾ ಇರ್ತದೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ, ಯಾರು ಇಲ್ವಾ? ಇಲ್ಲ ಅಂದ್ರೆ ತಗೊಂಡ್ ಹೋಗ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ರೂಮ್ ನಲ್ಲಿ ಹೋಗ್ಬಿಟ್ಟು ಬೆಡ್ಶೀಟ್ ಹಾಕೊಂಡು ಲಾಕ್ ಹಾಕೊಂಡು ಏನ್ ಮಾಡ್ಬಿಡೋಣ. ಅನುಭವ ಇದೆಯಾ ರಾಕೇಶ್ ಅಣ್ಣ ಹಿಂಗ್ ಮಾಡಿ? ರೀಸೆಂಟ್ ಆಗಿ ಹಬ್ಬ ಇದೆ, ಮನೆಯವರೆಲ್ಲ ಹೋಗಿದ್ ಬಂದಿದ್ದಾರೆ, ನಾನು ಒಬ್ಬ ಮಾತ್ರ ಹೋಗಿಲ್ಲ. ಯಾಕೆ ಅಂತಂದ್ರೆ ಅಲ್ಲೆಲ್ಲ ತಿಂಡಿ ಊಟ ಮಾಡ್ತಿರ್ತಾರೆ, ನಂಗೂ ಅನ್ಸ್ಬಿಡ್ತದೆ. ಆದ್ರೆ ಕಟ್ನಿಟ್ಟಾಗಿ ಇದೀನಿ, ಯಾವುದೇ ಆಹಾರ ಸೇವನೆ ಮಾಡ್ತೇನೆ. ಒಂದು ಸ್ಥೂಲ ಆಹಾರ, ಇನ್ನೊಂದು ಮಾನಸಿಕ ಆಹಾರ.
ಹೀಗೆ ಹೊರಗಡೆ ಪ್ರಪಂಚದ ನಾವು ಸ್ಥೂಲ ಆಹಾರವನ್ನ ಶರೀರಕ್ಕೆ ಕೊಡೋದಿಲ್ವೋ, ಹಾಗೆ ನೀವು ಮತ್ತು ಶರೀರ ಪ್ರಪಂಚಕ್ಕೆ ಹೋದಾಗ ಅಲ್ಲಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಯಾವುದನ್ನು ಕೂಡ ಮನುಷ್ಯಾತ್ಮನಿಂದ ಬರ್ತಾ ಇರೋದನ್ನ ನಾವು ತೆಗೆದುಕೊಂಡು ಬರಕೂಡದು. ಬಂದರೂ ಕೂಡ ಮನೆ ಒಳಗಡೆ ಬಂದ ಕ್ಲೀನ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಒಳಗಡೆಗೆ ಬರ್ಬೇಕು. ಬರಬೇಕಾಗ್ತದೆ. ಅದರ ಕಡೆನೂ ನಾವು ಗಮನ ಕೊಡಬೇಕು. ಸ್ಥೂಲವಾಗಿರೋದನ್ನು ಬಾಬಾ ಉದಾಹರಣೆ ಕೊಡ್ತಾರೆ. ಅದು ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರೋದು ಯಾವುದಕ್ಕೆ? ಸೂಕ್ಷ್ಮವಾಗಿರುತ್ತೆ. ಅಲ್ವಾ? ಸೂಕ್ಷ್ಮವಾಗಿ ಪ್ರತಿಯೊಂದು ಆತ್ಮಗಳಿಂದ ಇವತ್ತು ರಾಮನ ಗುಣಗಳು ಬರ್ತಾ ಇದಾವೋ, ರಾವಣನ ಗುಣಗಳು ಬರ್ತಾ ಇದ್ದಾವೋ? ರಾವಣನ ರಾವಣ ಗುಣಗಳು ಅದನ್ನ ನಾವು ನೋಡ್ಬೇಕೋ ನೋಡ್ಬಾರ್ದು? ನೋಡ್ಬಾರ್ದು. ನೋಡ್ಬಾರ್ದು. ಇವಾಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಾಣತ್ತೆ, ನೋಡಿ ಅದು ಸ್ವೀಕಾರ ಮಾಡ್ಬಾರ್ದು. ಅಲ್ಲ. ಬೇಕರಿಲಿ ಕಾಣತ್ತೆ, ಮೀನ್ ಕಾಣತ್ತೆ, ಮಾಂಸ ಕಾಣತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಕಾಣತ್ತೆ ಅಲ್ವಾ? ನೀವು ಸೊಪ್ಪು ತರ್ಲಿಕ್ಕೆ ಮಾರ್ಕೆಟಿಗೆ ಹೋದಾಗ ಈರುಳ್ಳಿ ಬೆಳ್ಳುಳ್ಳಿ ಕಾಣೋದಿಲ್ವಾ? ಕಾಣುತ್ತೆ. ಪಕ್ಕದಲ್ಲಿ ಮೀನ್ ಮಾರ್ತಾ ಇರೋದು ಕಾಣೋದಿಲ್ವಾ? ಬಾಳೆಹಣ್ಣು ರೆಸ್ಟೋರೆಂಟ್ ಕಾಣೋದಿಲ್ವಾ? ಓಕೆ, ಮೊದಲು ಜ್ಞಾನ ಇಲ್ದಿದ್ದಾಗ ನಾವು ಅದನ್ನ ಮಾಡಿರಬಹುದು. ಆದ್ರೆ ಈಗ ಹೋಗಲ್ಲ. ನೋಡಿದೀವಿ ಅಷ್ಟೇ, ಬಿಟ್ರೆ ಅದರ ಕಡೆಗೆ ಆಸಕ್ತಿ ಇಲ್ಲ, ಗಮನ ಇಲ್ಲ, ಇಚ್ಛೆ ಇಲ್ಲ. ಅದಕ್ಕೋಸ್ಕರ ಸಮಯ ಸಂಕಲ್ಪವನ್ನು ವ್ಯರ್ಥ ಮಾಡಬಾರದು. ಈ ರೀತಿ ನೀವು ನಿಮ್ಮ ರಾಜ್ಯ ಸ್ಟ್ರಾಂಗ್ ಆಗಿದೆಯಾ ಅಥವಾ ಮನಸ್ಸೇನಾದ್ರೂ ಆ ಕಡೆಗೆ ಬೇಕು ಅಂತ ಅನಿಸ್ತಾ ಇದೆಯಾ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಮತ್ತು ಚೇಂಜ್ ಮಾಡಿ. ಓಕೆನಾ? ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.